ಓಂ ಶಾಂತಿ. ಓಂ ಶಾಂತಿ. ಬಾಬಾ ತಿಳಿಸ್ತಾರೆ, ಮೀಟೆ ಬಚ್ಚೆ ತುಮ್ ಬಾಬಾ ಕೆ ಪಾಸ್ ಆಯೇ ಹೋ ರಿಫ್ರೆಶ್ ಹೋನೆ. ಇಲ್ಲಿಗೆ ನಾವು ಬಂದಿರೋ ಉದ್ದೇಶ ಏನು? ಚೆನ್ನಾಗಿ ರಿಫ್ರೆಶ್ ಆಗಲಿಕ್ಕೆ. ಬಾಬಾ ಅವ್ರ ವರ್ಸಾ ಕೋ ಯಾದ್ ಕರೋ ತೋ ಸದಾ ರಿಫ್ರೆಶ್ रहेंगे. ತಂದೆ ಮತ್ತು ಆಸ್ತಿನ ನೆನಪು ಮಾಡ್ತಾ ಇರಿ, ಆವಾಗ ರಿಫ್ರೆಶ್ ಆಗಿರ್ತೀರಾ. ಅಂದರೆ ಶಿವ ತಂದೆ ನೆನಪು ಮಾಡಿದಷ್ಟು ರಿಫ್ರೆಶ್ ಆಗುತ್ತೆ. ಬಾಬಾ ಅವ್ರ ವರ್ಸಾಕೋ ಯಾದ್ ಕರೋ ರಿಫ್ರೆಶ್ ಹೋತೆ रहेंगे. ಪ್ರಶ್ನೆ ಇದೆ, ಸಮಜ್ದಾರ್ ಬಚ್ಚೋಂ ಕಿ ಮುಖ್ಯ ನಿಶಾನಿ ಕ್ಯಾ ಹೋಂಗೆ. ಬುದ್ಧಿವಂತ ಮಕ್ಕಳು ಯಾರಿದ್ದಾರೆ ಅವರ ಮುಖ್ಯವಾಗಿರುವಂಥ ಗುರುತೇನಾಗಿರುತ್ತೆ? ಜೋ ಸಮಜ್ದಾರ್ ಹೇ ಉನ್ಹೇ ಅಪಾರ ಖುಷಿ ಹೋಂಗೆ. ಯಾರು ತಿಳುವಳಿಕೆ ಇರೋರು ಇರ್ತಾರೆ ಅವ್ರಿಗೆ ಅಪಾರವಾಗಿರ್ತಕ್ಕಂಥ ಖುಷಿ ಇರುತ್ತೆ. ಅಗರ್ ಖುಷಿ ನಹಿ ತೋ ಬದ್ಬೂ ಹೇ. ಒಂದು ವೇಳೆ ತಿಳುವಳಿಕೆ ಇಲ್ಲ, ಖುಷಿ ಇಲ್ಲ ಅಂತಂದರೆ ಅವರಲ್ಲಿ ಏನಿದೆ, ಕೊಳಕಿದೆ. ಅಂದರೆ ಒಳಗಡೆ ಏನೋ ಕಲ್ಮಶಗಳು ತುಂಬೋಗಿದೆ, ಅದರಿಂದ ಅವ್ರಿಗೆ ಖುಷಿ ಕಾಯಬಾಗೋಗುತ್ತೆ. ಸಮಜ್ದಾರ್ ಅರ್ಥಾತ್ ಪಾರಸ್ ಬುದ್ಧಿ ಬನ್ನೇವಾಲೆ. ಯಾರು ತಿಳುವಳಿಕೆ ಉಳ್ಳವರಿದ್ದಾರೆ ಅವರು ಪಾದರಸದ ಥರ ಇರ್ತಾರೆ ಅವ್ರ ಬುದ್ಧಿ. ಮತ್ತು ದೂಸರೋಂಕೋ ಭಿ ಪಾರಸ್ ಬುದ್ಧಿ ಬನಾಯಂಗೆ. ಅವರು ಬೇರೆಯವ್ರನ್ನು ಕೂಡ ತಮ್ಮ ಸಮಾನ ಪಾರಸ ಬುದ್ಧಿ ಉಳ್ಳವ್ರನ್ನಾಗಿ ಮಾಡ್ಕೊತಾರೆ. ರೂಹಾನಿ ಸರ್ವಿಸ್ ಮೇ ಬಿಜಿ रहेंगे. ಆತ್ಮೀಕ ಸೇವೆ ಮಾಡೋದ್ರಲ್ಲಿ ಅವ್ರು ಏನಾಗಿರ್ತಾರೆ? ಯಾವಾಗಲೂ ಬಿಜಿಯಾಗಿರ್ತಾರೆ. ಬಾಬಾ ಕಾ ಪರಿಚಯ ದೇನೆ ಬಿಗರ್ ರಹ ನಹಿ ಸಕೆಂಗೆ. ಬಾಬಾ ಅವ್ರ ಪರಿಚಯ ಕೊಡ್ದಿರ ಅವರು ಬೇರೆಯವ್ರಿಗೆ ಇರೋದಿಲ್ಲ. ಬಾಬಾ ಅವ್ರ ಪರಿಚಯನೂ ಕೂಡ ಅನ್ಯರಿಗೂ ಮಾಡಿಸ್ಕೊಡ್ತಾ ಇರ್ತಾರೆ. ओम शांति. बाबा बैठ समझाते हैं या दादा भी समझते हैं, क्योंकि बाबा बैठ दादा द्वारा समझाते हैं. ಇಲ್ಲಿ ತಂದೆ ಕೂತ್ಕೊಂಡು ಇಷ್ಟೆಲ್ಲ ವಿದ್ಯೆನ ನಮಗೆ ಕಲಿಸ್ತಾ ಇದ್ದಾರೆ. ಅವರು ದಾದಾ ತಿಳಿಸ್ತಾರೆ. ಯಾಕೆಂತಂದರೆ ತಂದೆ ಕೂತ್ಕೊಂಡು ಈ ಬ್ರಹ್ಮದಾದ ಮುಖಾಂತರ ಏನು ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ತುಮ್ ಜೈಸೆ ಸಮಜ್ತೆ ಹೋ ವೈಸೆ ದಾದಾ ಬಿ ಸಮಜ್ತೆ. ನೀವೆಂಗೆ ಈ ಜ್ಞಾನವನ್ನು ತಿಳ್ಕೊಳ್ತಾ ಇದ್ದೀರೋ ಅದೇ ಥರ ಈ ದಾದಾನು ಕೂಡ ತಿಳ್ಕೊತಾರೆ. ಅವರು ನಾನು ಸ್ಟೂಡೆಂಟ್ ಆಗಿದ್ದೀನಿ ಅಂತ ಬ್ರಹ್ಮ ಪಾಪ ಎಷ್ಟು ಸಲ ಹೇಳಿದ್ದಾರೆ. ದಾದಾಕೋ ಭಗವಾನ್ ನಹಿ ಕಹಾ ಜಾತಾ ಹೈ. ಅಂದರೆ ಈ ದಾದಾರವ್ರಿಗೆ, ಬ್ರಹ್ಮ ಬಾಬಾರವ್ರಿಗೆ ಭಗವಂತ ಅಂತ ಕರೆಯೋದಿಲ್ಲ. ಯಹೇ ಭಗವಾನ್ ವಾಚ್. ಇಲ್ಲಿ ನೀವು ಕೇಳ್ತಾ ಇರೋವಂಥದ್ದು ಭಗವಂತನ ವಾಕ್ಯಗಳು. ಬಾಬಾ ಮುಖ್ಯ ದ್ವಾರ ಮುಖ್ಯ ಕ್ಯಾ ಸಮझाते हैं, ದೇಹಿ ಅಭಿಮಾನಿ ಬನೋ. ಇಲ್ಲಿ ಬ್ರಹ್ಮ ಬಾಬಾ ಮುಖಾಂತರ ಮುಖ್ಯವಾಗಿ ಏನು ಟೀಚಿಂಗ್ ಕೊಡ್ತಾ ಇದ್ದಾರೆ ಶಿವಬಾಬಾ ಅಂದರೆ, ಮಕ್ಕಳೇ ಆತ್ಮಾಭಿಮಾನಿಗಳು ಆಗಿರಿ. वह क्या कहते हैं, क्योंकि अपने को आत्मा समझने से हम पतित पावन परमपिता परमात्मा से ಪಾವನ್ ಬನ್ನೇ ವಾಲೆ ಹೇ. ಈಗ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ನಾವು ಏನು ಪತಿತರು ಪಾವನರು ಆಗ್ತೇವೆ. ಪತಿತ ಪಾವನ ಪರಂಪಿತ ಪರಮಾತ್ಮನಿಂದ ಪಾವನರಾಗ್ತಕ್ಕಂಥವ್ರು ಆಗ್ತೇವೆ. ನೆನಪು ಮಾಡಿ ಮಾಡಿ ಏನಾಗ್ತೀವಿ? ಪಾವನ ಆತ್ಮಗಳು ಆಗ್ತೀರಿ. ಯ ಬುದ್ಧಿ ಮೇ ಜ್ಞಾನ ಹೇ. ಈ ಒಂದು ತಿಳುವಳಿಕೆ ಯಾರ ಹತ್ರ ಇದೆ? ಬುದ್ಧಿನಲ್ಲಿ ಜ್ಞಾನ ತಿಳುವಳಿಕೆ ಇದೆ. ಸಬ್ಕೋ ಸಮझाना है, ಪುಕಾರ್ತೆ ಭಿ ಹೇ ಹಮ್ ಪತಿತ್ ಹೇ. ಎಲ್ಲರಿಗೂ ಹೋಗಿ ನೀವು ತಿಳಿಸ್ಕೊಡ್ಬೇಕಾಗಿದೆ. ಏನಂತ ತಿಳಿಸ್ಬೇಕು? ಕರಿತಾನು ಬಂದಿದ್ದೀರಿ, ನಾವೆಲ್ಲ ಆತ್ಮಗಳು ಪತಿತ ಆಗಿದ್ದೇವೆ. ತೋ ನೈ ದುನಿಯಾ ಪಾವನ್ ಜರೂರ್ ಬಿ ಹೋಂಗೆ. ಹೊಸ ಪ್ರಪಂಚ ಅವಶ್ಯಕವಾಗಿ ಹೆಂಗಿರುತ್ತೆ? ಪಾವನವಾಗಿರುತ್ತೆ. ತೋ ನೈ ದುನಿಯಾ ಬನಾನೆ ವಾಲ ಸ್ಥಾಪನಾ ಕರ್ನೆ ವಾಲ ಬಾಪ್ ಹೇ. ಹೊಸ ಪ್ರಪಂಚನ ರಚನೆ ಮಾಡೋ ಅಂಥವ್ರು, ಸ್ಥಾಪನೆ ಮಾಡ್ತಕ್ಕಂಥವ್ರು ತಂದೆ ಆಗಿದ್ದಾರೆ. ಉನ್ಕೋ ಹಿ ಪತಿತ್ ಪಾವನ್ ಬಾಬಾ ಕಹ ಬುಲಾತೆ ಹೇ. ಈಗ ಅವ್ರಿಗೆ ಪತಿತ ಪಾವನ ಅಂತ ಹೇಳಿಬಿಟ್ಟು ಕರೀಲಾಗತ್ತೆ. ಪತಿತ್ ಪಾವನ್ ಸಾತ್ ಮೇ ಉನ್ಕಾ ಬಾಪ್ कहते हैं. ಪತಿತ ಪಾವನ ಜೊತೆಯಲ್ಲಿ ಅವ್ರಿಗೆ ತಂದೆ ಅಂತಲೂ ಕರೀಲಾಗತ್ತೆ. ಬಾಬಾಕು ಆತ್ಮಯೇ ಬುಲಾತಿ ಹೇ. ತಂದೆಯನ್ನು ಆತ್ಮಗಳೇನು ಮಾಡ್ತವೆ? ಕರೀತವೆ. ಶರೀರ ನಹಿ ಬುಲಾಯಂಗೆ. ಶರೀರ ಕರೆಯೋದಿಲ್ಲ ಭಗವಂತ ಬಾ ಅಂತ ಹೇಳ್ಬಿಟ್ಟು. ಒಳಗಡೆ ಇರೋ ಆತ್ಮನೇ ಭಗವಂತನ ಕರೆಯುತ್ತೆ. ಹಮಾರ ಆತ್ಮ ಕಾ ಬಾಪ್ ಪಾರಲೌಕಿಕ ಹೇ, ವಹಿ ಪತಿತ್ ಪಾವನ್ ಹೇ. ನಮ್ಮ ಆತ್ಮಗಳಿಗೆ ತಂದೆ
ಪಾರಲೌಕಿಕವಾಗಿದ್ದಾರೆ, ಅವರೇ ಪತಿತ ಪಾವನ ಆಗಿದ್ದಾರೆ. ಅಥವಾ ಅಚ್ಚಿ ರೀತಿ ಯಾದ್ ರಹನ ಚೈಯೆ. ಈ ಪಾಯಿಂಟ್ಸ್ ನಿಮಗೆ ಚೆನ್ನಾಗಿ ಏನಿರಬೇಕೋ ಮನಸ್ಸಿನಲ್ಲೇ ನೆನ್ಪಿಟ್ಕೊಳ್ಳಿ. ನೈ ದುನಿಯಾ ಮೇ ಯಾ ಪುರಾನಿ ದುನಿಯಾ ಮೇ, ಹೊಸ ಪ್ರಪಂಚ ಮತ್ತು ಹಳೆ ಪ್ರಪಂಚ ಎರಡೂ ಇದೆ. ಸಮಜ್ ತೋ ಸಕ್ತೆ ಏನಾ, ಇದಂತೂ ನೀವು ತಿಳ್ಕೊಬಹುದಲ್ವಾ. ಐಸಾ ಬಿ ಬದ್ಬೂ ಹೇ ಜೋ ಸಮಜ್ತೆ ಹಮ್ಕೋ ಖುಷಿ ಅಪಾರ ಹೇ. ಈ ರೀತಿ ಬುದ್ಧುಗಳು ಕೆಲವರು ಇದ್ದಾರೆ, ತಿಳ್ಕೊತಾರೆ ಏನಂತ, ನಾವು ಬಹಳ ಸುಖದಲ್ಲಿದ್ದೇವೆ ಅಂತ. ಹಮ್ ಜೈಸೆ ಸ್ವರ್ಗ ಮೇ ಬೈಟೆ ಹೇ, ನಾವೊಂಥರ ಸ್ವರ್ಗದಲ್ಲಿ ಕೂತ್ಕೊಂಡಿದ್ದೇವೆ ಅಂತ ಕೆಲವರು ಭಾವನೆಯಲ್ಲಿದ್ದಾರೆ, ಮಿಥ್ಯಾ ಅಭಿಮಾನದಲ್ಲಿದ್ದಾರೆ. ಹಮ್ ತೋ ಪರಂತು ಯಹ ಸಮಜ್ನಾ चाहिए ಕಲಿಯುಗ ಕೋ ಕಭಿ ಸ್ವರ್ಗ ನಹಿ ಕಹ ಸಕ್ತೆ. ಎಲ್ಲ ವೈಭವಗಳಲ್ಲಿ ನಾವು ಇದ್ದೇವೆ ಅಂತ ತಿಳ್ಕೊಂಡು ಮಾತ್ರಕ್ಕೆ ಸ್ವರ್ಗ ಅಲ್ಲ. ಈಗ ನಡೀತಾ ಇರೋದೇನೋ ಕಲಿಯುಗ, ನರಕ, ಇದಕ್ಕೆ ಸ್ವರ್ಗ ಅಂತ ಹೇಳಲಿಕ್ಕಾಗೋದಿಲ್ಲ. ನಾಮ್ ಹಿ ಹೇ ಕಲಿಯುಗ, ಹೆಸರೇನಿದೆ ಕಲಿಯುಗ. ಪುರಾನಿ ಪತಿತ ದುನಿಯಾ ಅಂತರ ಏನ, ಹಳೆಯ ಪತಿತ ಪ್ರಪಂಚಕ್ಕೋ ಸ್ವರ್ಗಕ್ಕೋ ವ್ಯತ್ಯಾಸ ಅಂತೂ ಇರುತ್ತಲ್ವಾ. ಮನುಷ್ಯ ಕಿ ಬುದ್ಧಿ ಮೇ ಯಹ ನಹಿ ಬೈಠ್ತಾ ಹೇ. ಈ ಪಾಯಿಂಟ್ಸು ಮನುಷ್ಯರ ಬುದ್ಧಿಯಲ್ಲಿ ಕೂತ್ಕೊಳ್ಳೋ, ಯಾಕೆ ಕಸ ತುಂಬೋಗಿದೆ ಒಳಗಡೆ. ಬಿಲ್ಕುಲ್ ಹಿ ಜಡ್ಜಡೀಭೂತ ಅವಸ್ಥಾ ಮೇ ಹೇ. ಮನುಷ್ಯರ ಸ್ಥಿತಿಗಳೇನಾಗ್ಬಿಟ್ಟಿದೆ, ಪೂರ್ತಿ ಮನಸ್ಸುಗಳು ಕಲುಷಿತ ಆಗಿಬಿಟ್ಟಿದೆ. ಬಚ್ಚೆ ನಹಿ ಪಡ್ತೆ ಹೇ ಕೇತೆ ಹೇ ತುಮ್ ತೋ ಪತ್ತರ್ ಬುದ್ಧಿ ಹೋ. ಸ್ಕೂಲ್ನಲ್ಲಿ ಮಕ್ಕಳು ಓದಲಿಲ್ಲ ಅಂದರೆ ಏನು ಹೇಳ್ತಾರೆ, ಕಲ್ಲು ಬುದ್ಧಿಯಪ್ಪ ನಿಂದು, ಜೇಡಿ ಮಣ್ಣಿದೆಯಾ ತಲೆಯಲ್ಲಿ ಅಂತ ಹೇಳ್ತಾರಲ್ವಾ. तो बाबा भी लिखते हैं तुम्हारा गाँव निवासी तो बिल्कुल पत्थर बुद्धि है. ಬ್ರಹ್ಮ ಬಾಬಾ ಅವರು ಇದ್ದಾಗ, ಸಾಕಾರ ಬಾಬಾ ಅವರು ಹಳ್ಳಿಗಳಲ್ಲಿ ಸರಿಯಾಗಿ ಜ್ಞಾನ ಕೇಳಲಿಲ್ಲ ಅಂದರೆ ನಿಮ್ಮ ಹಳ್ಳಿನಲ್ಲಿ, ಅಂದರೆ ಟೀಚರ್ಗೆ ಬರೀತಾ ಇದ್ರು, ಸ್ಟೂಡೆಂಟಿಗೆ ಬರೀತಾ ಇರಲಿಲ್ಲ. ಏನಂತ, ನಿಮ್ಮ ಮನೆಯಲ್ಲಿ ಕಲ್ಲು ಬುದ್ಧಿ ಇದ್ದಾರೆ, ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಬಾಬನ್ನ ಅಂತ ಬಿಟ್ಟು ಬಾಬಾ ಅವ್ರು ಬೈದು ಬರೀತಾ ಇದ್ರು. ಸಮಸ್ತೆ ನಹಿ ತೋ ಕ್ಯೋಂಕಿ ದೂಸರೋಂಕೋ ಸಮಜಾತೆ ನಹಿ. ತಿಳ್ಕೊಳ್ಳೋದು ಇಲ್ಲ, ಇನ್ನೊಬ್ಬರು ತಿಳಿಸೋದು ಇಲ್ಲ, ಆ ಥರ ಕಲ್ಲು ಬುದ್ಧಿ ಆಗಿಬಿಟ್ಟಿದ್ದಾರೆ ಅಂತ ಬಿಟ್ಟು ಬಾಬಾ ಹೇಳ್ತಾರೆ. ತೋ ದೂಸರೋಂಕೋ ಬಿ ಬನಾನಾ ಚೈನಾ. ಇನ್ನೊಬ್ರಿಗೂ ತಯಾರು ಮಾಡಬೇಕಲ್ಲ. ನೀವಷ್ಟೇ ತಿಳ್ಕೊಂಡು ಸಂತೋಷವಾಗಿದ್ದರೆ ಸಾಕ, ಅವರು ಒದ್ದಾಡೋದು ನೋಡೋಕೆ ನಿಮಗೆ ಇದಾಗಲ್ವಾ, ಕನಿಕರ ಬರಲ್ವಾ ಅಂತ ಬಾಬಾ. ಅಂದರೆ ಅವ್ರ ಕಲ್ಯಾಣಕಾರಿ ಭಾವನೆಯಿಂದ ಬೈಯೋದು ಅಥವಾ ಬುದ್ಧಿ ಹೇಳೋದು ಬಾಬಾ ಅವರು. ಪುರುಷಾರ್ಥ ಕರ್ನಾ ಚಾಹಿಯೇ, ಇಸ್ಮೇ ಲಜ್ಜಾ ಆದಿ ಕಿ ತೋ ಬಾತ್ ನಹಿ. ಚೆನ್ನಾಗಿ ಪುರುಷಾರ್ಥ ಮಾಡ್ರಿ, ಇದರಲ್ಲಿ ನಾಚಿಕೆ ಪಟ್ಕೊಳ್ಳೋ ಅಂಥ ಮಾತೇನಿಲ್ಲ. ಪರಂತು ಮನುಷ್ಯೋಂ ಕಿ ಬುದ್ಧಿ ಮೇ ಆದಾ ಕಲ್ಪ ಉಲ್ಟೆ ಅಕ್ಷರ ಪಡೆ ಹೇ ಜೋ ಭೂಲ್ತೆ ನಹಿ. ಜನರ ಬುದ್ಧಿನಲ್ಲಿ ಏನೋ ತುಂಬ್ಕೊಂಡ್ಬಿಟ್ಟಿದೆ ಉಲ್ಟಾ, ಅದರಿಂದ ಅವರಿಗೆ ಒಳಗಡೆಗೆ ಜ್ಞಾನ ಹೋಗೋದಿಲ್ಲ, ಹಳೆಯದನ್ನು ಮರೆಯೋದಿಲ್ಲ. कैसे बुलाए भगवान की ताकत भी तो एक बाप के पास है. ಯಾವ ಥರ ಮರೆಯೋದು, ಭಗವಂತನ ಹತ್ರ ಏನಿದೆ, ಶಕ್ತಿ ಇದೆ. ಬಾಬಾ ಬಿಗರ್ ಈ ಜ್ಞಾನ ತೋ ಕೋಯಿ ದೇ ನಹಿ ಸಕ್ತೆ. ಶಿವ ತಂದೆ ಬಿಟ್ಟು ಬೇರೆ ಈ ಜ್ಞಾನವನ್ನು ಕೊಡೋರೆ ಇಲ್ಲವೇ ಇಲ್ಲ. ಗೋಯ ಸಬ್ ಅಜ್ಞಾನಿ ಟ್ಯಾರೆ. ಅಂದರೆ ತಿಳ್ಕೊಳ್ದೇ ಇರೋದ್ರಿಂದ ಏನಾಗ್ಬಿಟ್ಟಿದ್ದಾರೆ, ಆತ್ಮಗಳು ಅಜ್ಞಾನಿಗಳಾಗ್ಬಿಟ್ಟಿದ್ದಾರೆ. ಉನ್ಕಾ ಜ್ಞಾನ ಫಿರ್ ಕहाँ से आए, ಅವ್ರಿಗೆ ಜ್ಞಾನ ಎಲ್ಲಿಂದ ಬರುತ್ತೆ. तो जब तक ज्ञान सागर बाप आकर ना सुनाए. ಶಿವ ಬಾಬಾ ಜ್ಞಾನ ಸಾಗರ ಈ ಸೃಷ್ಟಿಗೆ ಬರ್ದಿರ, ಈ ಒಂದು ಜ್ಞಾನವನ್ನು ತಿಳಿಸೋರು ಯಾರು ಕೂಡ ಇಲ್ಲವೇ ಇಲ್ಲ. तो ಸತೋಪ್ರಧಾನ್ ತಮೋಪ್ರಧಾನ್ ಮನಹಿ ಅಜ್ಞಾನ್ ಕಲಿಯುಗಿ. ಈ ಕಲಿಯುಗದಲ್ಲಿ ತಮೋಪ್ರಧಾನರಿದ್ದಾರೆ, ಅಜ್ಞಾನಿಗಳಿದ್ದಾರೆ, ಕಲಿಯುಗ ವಾಸಿಗಳು. ಸತೋಪ್ರಧಾನ್ ಮನ ದೈವಿ ದುನಿಯಾ. ಸತೋಪ್ರಧಾನ ಇದ್ದಿದ್ದಲ್ಲೇ ದೈವಿ ಪ್ರಪಂಚದಲ್ಲಿ. ಫರಕ್ ತೋ ಹೈನಾ, ದೇವಿ ದೇವತಾಯೇ ಹಿ ಪುನರ್ಜನ್ಮ ಲೇತೆ ಹೇ. ವ್ಯತ್ಯಾಸ ಅಂತೂ ಇದೆಯಲ್ವಾ, ದೇವಾನು ದೇವತೆಗಳೇ ಪುನರ್ಜನ್ಮಗಳನ್ನು ತೆಗೆದುಕೊಳ್ತವೆ. ಸಮಯ ಭಿ ಫಿರ್ತಾ ರಹತಾ ಹೇ. ಕಾಲಚಕ್ರ ಏನಾಗ್ತಾ ಇರುತ್ತೆ, ರಿಪಿಟೇಷನ್ ಆಗ್ತಾನೆ ಇರುತ್ತೆ. ಬುದ್ಧಿ ಮೇ ಕಮ್ಜೋರ್ ಹೋತಿ ಜಾತಿ ಹೇ. ಈ ಕಲಿಯುಗದಲ್ಲಿ ಮನುಷ್ಯರ ಬುದ್ಧಿ ದುರ್ಬಲಗಳು ದಿನೇ ದಿನೇ ಆಗ್ತಾ ಹೋಗ್ತಾ ಇದ್ದಾವೆ. बुद्धि का योग लगाने से जो ताकत मिले वह भी कलश हो जाता है. ನೋಡಿ, ಬುದ್ಧಿನಲ್ಲಿ ಬಾಬಾವ್ರ ಜೊತೆಯಲ್ಲಿ ಯೋಗ ಇಟ್ಟಾಗ ಶಕ್ತಿ ಸಿಕ್ಕತ್ತೆ. ಆಮೇಲೆ ಬಾಬಾ ಹೇಳ್ತಾರೆ, ಆ ಶಕ್ತಿ ಏನು ಬಾಬಾವರಿಂದ ಪಡ್ಕೊಂಡಿದ್ವಿ ಅದು ಮತ್ತೆ ಮಾಯೆಗಳಿಗೆ ಹೋಗ್ಬಿಟ್ರೆ ಶಕ್ತಿ ಖಾಲಿ ಆಗಿಬಿಡುತ್ತೆ ಅಂತಾರೆ. ಮನೋಬಲ, ಬುದ್ಧಿ ಶಕ್ತಿ ಲಾಸ್ ಆಗುತ್ತೆ ಯಾವಾಗ ಬಾಬಾವ್ರನ್ನ ಮರೆತು ಬಿಟ್ಟಾಗ, ಮಾಯೆಗಳಲ್ಲಿ ಮುಳುಗಿಬಿಟ್ಟಾಗ. अभी तुमको बाबा समझाते तो भी तुम कितना रिफ्रेश होते हो.
ಈಗ ಬಾಬಾ ಅವರು ಕೂತ್ಕೊಂಡು ಮಕ್ಕಳಿಗೆ ಇಷ್ಟೊಂದೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಎಷ್ಟೊಂದು ರಿಫ್ರೆಶ್ ಆಗ್ತೀರಾ. ತುಮ್ ರಿಫ್ರೆಶ್ ಥೇ ಅವ್ರು ವಿಶ್ರಾಮ ಥೇ. ನೀವು ಕೂಡ ಮೊದಲು ರಿಫ್ರೆಶ್ ಆಗಿದ್ರಿ, ಆಮೇಲೆ ವಿಶ್ರಾಂತಿನಲ್ಲಿದ್ರಿ. ಬಾಬಾ ಬಿ ಲಿಖ್ತೆ ಹೇ ಬಚ್ಚೆ ಆಕರ್ ರಿಫ್ರೆಶ್ ಹೋ ಜಾವೋ. ಬಾಬಾ ಅವರು ಬರೀತಾರೆ, ಮಕ್ಕಳೇ ಬಂದ್ಬಿಟ್ಟು ನೀವೇನು ಮಾಡಿ ಚೆನ್ನಾಗಿ ರಿಫ್ರೆಶ್ ಆಗಿರಿ. ತೋ ವಿಶ್ರಾಮ್ ಬಿ ಪಾವೋ, ಚೆನ್ನಾಗಿ ರಿಫ್ರೆಶ್ ಆಗೋ ಹಾಗೆ ಮತ್ತೆ ವಿಶ್ರಾಂತಿನೂ ಪಡೀರಿ ಬಾಬಾ ಅವ್ರ ಮನೆಯಲ್ಲಿ. ರಿಫ್ರೆಶ್ ಹೋನೆ ಕೆ ಬಾದ ತುಮ್ ಸತ್ಯು ಮೇ ವಿಶ್ರಾಂಪುರಿ ಮೇ ಜಾಯಂಗೆ. ಈಗ ನೀವು ಚೆನ್ನಾಗಿ ರಿಫ್ರೆಶ್ ಆದಮೇಲೆ ವಿಶ್ರಾಂತಿ ಪಡೆದು ಎಲ್ಲಿಗೆ ಹೋಗ್ತೀರಾ? ಸತ್ಯುಗದಲ್ಲಿ ವಿಶ್ರಾಮಪುರಿನಲ್ಲಿ ಹೋಗ್ತೀರಾ. ಅಲ್ಲಿ ಆರಾಮಾಗಿರೋದಷ್ಟೇ. ಈ ಥರ ತುಂಬ ಹಾರ್ಡ್ ವರ್ಕ್ಗಳು, ತೋಟ ಗದ್ದೆ ಕೆಲಸಗಳು, ಶ್ರಮ ಜೀವನ ಅನ್ನುವಂಥದ್ದು ಯಾವುದು ಇರೋದೇ ಇಲ್ಲ. ಮೂಟೆಗಳವರೋದು ಎಷ್ಟು ಕಷ್ಟ ಇದೆ ಇವತ್ತು ಜೀವನ ಮಾಡೋದು. ಪಾಪ ಬೆಳಗ್ಗಿಂದ ಸಂಜೆವರೆಗೆ ಸಾಕಾಗೋಗುತ್ತೆ. ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. तो वहाँ सुख शांति संपत्ति आदि सब कुछ तुमको मिलता है. ಸತ್ಯುಗದಲ್ಲಿ ಏನೇನು ಸಿಗುತ್ತೆ? ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಕೂಡ ಸಿಗುತ್ತೆ. तो बाबा के पास आते हैं रिफ्रेश होने विश्राम पाने. ಇಲ್ಲಿಗೆ ನೀವು ಬಂದಿರೋದೇನಕ್ಕೋಸ್ಕರ? ಬಾಬಾ ಅವರ ಬಳಿಗೆ ಬಂದಿದ್ದೀರಿ ಶಿವಬಾಬಾ ಅವ್ರ ಹತ್ರ ವಿಶ್ರಾಂತಿಯನ್ನು ಪಡೀಲಿಕ್ಕೆ. ವಿಶ್ರಾಮ್ ಬಿ ಶಿವಬಾಬಾ ಕರ್ತೆ ಹೇ. ವಿಶ್ರಾಂತಿನೂ ಶಿವಬಾಬಾ ಮಾಡಿಸ್ತಾರೆ, ರಿಫ್ರೆಶು ಶಿವಬಾಬಾನೇ ಮಾಡಿಸ್ತಾರೆ. ತೋ ವಿಶ್ರಾಮ್ ಬಿ ಬಾಬಾ ಕೆ ಪಾಸ್ ಲೇತೆ ಹೋ. ಬಾಬಾ ಅವ್ರ ಹತ್ರ ಬಂದಾಗ ಚೆನ್ನಾಗಿ ವಿಶ್ರಾಂತಿಯನ್ನು ಕೂಡ, ರೆಸ್ಟು ಕೂಡ ತೊಗೊತೀರಾ. ಅಂದರೆ ಬಾಬಾ ಏನು ಮಾಡ್ತಾರೆ? ಸಾಕು, ನೀವು ಕಷ್ಟಪಟ್ಟಿದ್ದು ಸಾಕು, ಆರಾಮಾಗಿ ಇವಾಗ ನನ್ನ ನೆನಪು ಮಾಡಿ, ಇನ್ನು ಅದು ಬೇಕು ಇದು ಬೇಕು ಅನ್ನೋ ಇಚ್ಛೆಗಳು ಬೇಡ, ನೆಮ್ಮದಿಯಿಂದ ಬದುಕ್ರಿ ಅಂತ ಹೇಳ್ಬಿಟ್ಟು ಬಾಬಾ ಅವರು ಇದು ಮಾಡ್ತಾರೆ. ಎಲ್ಲ ಇಚ್ಛೆಗಳು ಆಸೆಗಳೇನೆ ದುಃಖಕ್ಕೆ ಕಾರಣ ಅಲ್ವಾ? ನೋಡಿ, ಆವಾಗೇ ಹೇಳ್ಬಿಟ್ಟಿದ್ದಾರೆ ಬುದ್ಧ, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಇವತ್ತು ಆಸೆಗಳು ಮನುಷ್ಯನಿಗೆ ದುಃಖಕ್ಕೆ ಈಡು ಮಾಡ್ತಾ ಇದೆ. ಕೈ ಕೇತೆ ಕೊಯ್ ಕಹಾ ಜಾತೆ ಹೇ ವಿಶ್ರಾಮ್ ಪಾನೆ. ಕೆಲವ್ರು ಹೇಳ್ತಾರೆ, ಕೆಲವ್ರು ರಿಫ್ರೆಶ್ ಮಾಡೋಕ್ಕೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ಟೂರುಗಳು ಅದು ಇದು. ಯಹಾ ತುಮಕೋ ಬಾಬಾ ರೋಜ್ ಸಮಜಾತೆ ಹೇ. ಇಲ್ಲಿ ತಂದೆ ಡೈಲಿ ನಿಮಗೆ ಹೇಳ್ಕೊಡ್ತಾ ಇರ್ತಾರೆ, ತುಮ್ ಯಹಾ ಆಕರ್ ರಿಫ್ರೆಶ್ ಹೋ. ಇಲ್ಲಿಗೆ ಬಂದು ನೀವು ಮಧುಬನಕ್ಕೆ ಬಂದು ಚೆನ್ನಾಗಿ ರಿಫ್ರೆಶ್ ಆಗಿಬಿಟ್ಟು ಹೋಗಿ ಅಂತ. ಅಂದರೆ ಬಾಬಾ ಅವ್ರು ಯಾವಾಗಾದರೂ ಕನ್ಸ್ಟ್ರಕ್ಷನ್ ಮಾಡಿಸಿದ್ರೆ ಹೊಸ ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ ಮಾಡೋರು ಒಬ್ರು ಇದ್ರು ಅಣ್ಣವರು, ಚಂದ್ರಾಸ್ ದಾದಾ ಅಂತ. ಅವ್ರನ್ನ ಕೂಡಿಸ್ಬಿಡೋರು ಆ ಬಿಲ್ಡಿಂಗಲ್ಲಿ. ಎಲ್ಲ ರೂಮ್ಗಳಲ್ಲಿ ಇದ್ದು ನೋಡು, ಲೈಟ್ ಸರಿಯಾಗಿದೆಯಾ, ಫ್ಯಾನ್ ಸರಿಯಾಗಿದೆಯಾ, ಬಿಸಿನೀರು ಬರುತ್ತಾ, ತಣ್ಣೀರು ಬರುತ್ತಾ, ಎಲ್ಲ ಅನುಕೂಲಗಳು ಸರಿ ಇದೆಯಾ ಅಂತೇಳ್ಬಿಟ್ಟು. ಆಮೇಲೆ ಹೇಳ್ತಾ ಇದ್ರಂತೆ ಮುರಳಿನಲ್ಲಿ, ನೋಡಿ ಮಕ್ಕಳು ಹೊರಗಡೆ ಪ್ರಪಂಚದಲ್ಲಿ ತುಂಬ ಕಷ್ಟಪಟ್ಕೊಂಡು ಬರ್ತಾರೆ, ಅವ್ರಿಗೆ ಇಲ್ಲಿಗೆ ಬಂದಾಗ ಯಾವ ರೀತಿಯಲ್ಲಿ ತೊಂದರೆಗಳಿರಬಾರ್ದು, ಅಷ್ಟು ಚೆನ್ನಾಗಿ ವ್ಯವಸ್ಥೆಗಳು ಮಾಡಿ ಇಡಬೇಕು ಅಂತ ಬಾಬಾ ಹೇಳು. ಆಮೇಲೆ ಬರೋರನ್ನ ಇಳಿಸೋರಂತ. ಫಸ್ಟ್ ಅವ್ರಿಗೆ ಟ್ರಯಲ್ ಇರಿಸೋರಂತ. ಹಂಗೆ ಬಾಬಾ ಹೇಳ್ತಿದ್ದಾರೆ, ತುಮಕೋ ಬಾಬಾ ರೋಜ್ ಸಮಜಾತೆ. ಸೇಮ್ ಅದೇ ಥರ ಪ್ರಿನ್ಸಿಪಲ್ ದಾದಿ ಅವ್ರದ್ದಿತ್ತು, ಪ್ರಕಾಶ್ ಮಣಿ ದಾದಿ ಅವ್ರದ್ದು. ಯಾವಾಗ ಇದು ಡೈಮಂಡ್ ಜುಬ್ಲಿದು ಹಾಲ್ ಕಟ್ಟಿದಾರಲ್ಲ, ಅದ್ರ ಹಿಂದ್ಗಡೆ ಡೈಮಂಡ್ ಹೌಸ್ ಕಟ್ಟಿದಾರಲ್ಲ, ಅದರಲ್ಲಿ ಎಲ್ಲ ಕುಮಾರ್ಸ್ ನಿಲ್ಲಿಸ್ಬಿಟ್ರು. ಫಸ್ಟ್ ಟೈಮು ಎಲ್ಲ ಕುಮಾರ್ಸ್ ಇರ್ರಿ, ಹೋಗಿ ಇದ್ಬಿಟ್ಟು ಏನು ಪ್ರಾಬ್ಲಮ್ಸ್ ಇದೆ ಎಲ್ಲ ನೋಡಿಕೊಂಡು ಆಮೇಲೆ ನೀವು ನಮ್ಗೆ ಹೇಳಿ, ರಿಪೋರ್ಟ್ಸ್ ಎಲ್ಲ ಮಾಡಿ, ಆಮೇಲೆ ಬೇರೆಯವ್ರಿಗೆಲ್ಲ ಇಡಿಸಿ. ಹಂಗೆ ಬಾಬಾ ಅವ್ರು ನೋಡಿ ನಮಗೋಸ್ಕರ ಎಷ್ಟೊಂದು ಮಧುಬನ ರೆಡಿ ಮಾಡಿದ್ದಾರೆ. ಯಾದ್ ಕರ್ನೆ ಸೇ ತುಮ್ ತಮೋ ಪ್ರಧಾನ್ ಸೇ ಸತೋ ಪ್ರಧಾನ್ ಬಂತೆ ಹೋ. ಬಾಬಾ ಅವ್ರು ನೆನಪು ಮಾಡಿ 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 ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗ್ತೇವೆ. ಸತೋ ಪ್ರಧಾನ್ ಬನ್ನೆ ಕೆ ಲಿಯೇ ತುಮ್ ಯಹ ಆತೆ ಹೋ. ಇಲ್ಲಿಗೆ ಬಂದಿರೋ ಉದ್ದೇಶನೇ ಸತೋ ಪ್ರಧಾನ ಆಗಲಿಕ್ಕೋಸ್ಕರ. ಉಸ್ಕೆ ಲಿಯೇ ಕ್ಯಾ ಪುರುಷಾರ್ಥ ಹೈ, ಅದಕ್ಕೋಸ್ಕರ ಏನು ಪುರುಷಾರ್ಥ ಮಾಡಬೇಕಾಗಿದೆ? ಮೀಟೆ ಮೀಟೆ ಬಚ್ಚೆ ಬಾಬಾ ಕೋ ಯಾದ್ ಕರೋ. ಮಧುರಾತಿ ಮಧುರ ಮಕ್ಕಳೇ ನೆನಪು ಮಾಡಿರಿ ಚೆನ್ನಾಗಿ. ಬಾಬಾನೇ ಸಾರಿ ಶಿಕ್ಷಾ ತೋ ದಿ ಹೈ. ತಂದೆ ಪೂರ್ತಿ ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ. ತೋ ಯಾ ಚಕ್ರ ಫಿರ್ತಾ ರಹತಾ ಹೈ. ಈ ಚಕ್ರ ಅನ್ನೋದು, ಸೃಷ್ಟಿ ಚಕ್ರ ಅನ್ನೋದು ಏನಾಗ್ತಾ ಇರತ್ತೆ? ತಿರುಗ್ತಾ ಇರುತ್ತೆ ಅಂತಾರೆ ಬಾಬಾ. तुमको तो विश्राम कैसे मिलता है और कोई यह बातें समझते नहीं, उनको भी समझाना चाहिए. ಈ ವಿಚಾರಗಳು ನೀವು ತಿಳ್ಕೊಂಡಿದ್ದೀರಿ, ಬೇರೆಯವರು ಯಾರೋ ತಿಳ್ಕೊಂಡಿಲ್ಲ, ನೀವು ತಿಳಿಸ್ಬೇಕು ಅಂತ. ತಾಕಿ ವಹ ಬಿ ಜೈಸೆ ರಿಫ್ರೆಶ್ ಹೋ ಜಾಯೆ. ಅವರು ಇಲ್ಲಿ ಬಾಬನ ಜ್ಞಾನ ತಿಳ್ಕೊಂಡು ಕಲಿಯುಗದಲ್ಲಿ ಒದ್ದಾಟ ಬಿಟ್ಟು ಆರಾಮಾಗಿ ಬಾಬಾ ಅವ್ರ ನೆನಪಿನಲ್ಲಿ ಚೆನ್ನಾಗಿ ರಿಫ್ರೆಶ್ ಆಗಲಿ ಅಂತಾರೆ.
ತೋ ಅವಿನಾಶಿ ವಿಶ್ರಾಮ್ ಪಾನ ಹೇ. ಈಗ ಬಾಬಾ ಅವರಿಂದ ಅವಿನಾಶಿ ಆಗಿರ್ತಕ್ಕಂಥ ವಿಶ್ರಾಂತಿಯನ್ನು ಪಡಿಬೇಕಾಗಿದೆ. ಸಬ್ಕೋ ಯ ಪೈಗಾಮ್ದು, ಎಲ್ಲರಿಗೂ ಈ ಸಂದೇಶವನ್ನು ಕೊಟ್ಟುಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಹಿ ಯಾದ ದಿಲಾನಾ ಹೇ ಕೆ ಬಾಬಾಕೋ ಅವ್ರ ವರ್ಷಾಕೋ ಯಾದ್ ಕರೋ. ಇದನ್ನೇ ನೀವು ನೆನಪಿಸ್ಬೇಕಾಗಿದೆ. ತಂದೆ ನೆನಪು ಮಾಡಿ, ಆಸ್ತಿ ನೆನಪು ಮಾಡಿ, ತಂದೆ ನೆನಪು ಮಾಡಿ, ಆಸ್ತಿ ನೆನಪು ಮಾಡಿ. ಆಯ್ತು, ಬಹುತ್ ಸಹಜ. ಇರೋದಂತೂ ತುಂಬ ಈಸಿ ಇದೆ ವಿಚಾರ. ಬೇಹದ್ ಕಾ ಬಾಬಾ ಸ್ವರ್ಗ ರಚತೆ ಹೇ, ಸ್ವರ್ಗ ಕಿ ಭಿ ವರ್ಷಾ ದೇತೆ ಹೇ. ಬೇಹದ್ದಿನ ತಂದೆ ಸ್ವರ್ಗವನ್ನು ರಚನೆ ಮಾಡ್ತಾ ಇದ್ದಾರೆ ಮತ್ತು ಆಸ್ತಿನೂ ಕೊಡ್ತಾ ಇದ್ದಾರೆ. ಈಗ ನೀವು ಸಂಗಮಯುಗದಲ್ಲಿ ಇದ್ದೀರಾ. ಈಗ ಎಲ್ಲಿದ್ದೀರಿ ನೀವು? ಸಂಗಮಯುಗದಲ್ಲಿದ್ದೀರಿ. ಮಾಯಾ ಕೆ ಶಾಪ ಅವ್ರ ಬಾಬಾ ಕಾ ವರ್ಷಾಕೋ ತುಮ್ ಜಾನ್ತೆ. ಮಾಯೆ ಶಾಪ ಅಂದರೆ ನಿಮಗೆ ಗೊತ್ತು, ತಂದೆ ಆಸ್ತಿ ಅಂದರೆ ಏನು ಗೊತ್ತು ನಿಮಗೆ. ಜಬ್ ಮಾಯಾ ರಾವಣ ಕಾ ಶಾಪ್ ಮಿಲ್ತಾ ಹೈ ತೋ ಪವಿತ್ರ ಭಿ ಖತಮ್, ಸುಖ ಶಾಂತಿ ಭಿ ಖತಮ್, ಧನ್ ಸಂಪತ್ತಿ ಭಿ ಖತಮ್ ಹೋ ಜಾತಾ ಹೈ. ನೋಡಿ, ದ್ವಾಪರಯುಗದಿಂದ ಯಾವಾಗ ಮಾಯೆ ಬಂದು ಶಾಪ ಕೊಟ್ಬಿಡ್ತೋ, ರಾವಣ ಬಂದು ಎಲ್ಲ ಸೇರ್ಕೊಂಡ್ಬಿಟ್ಟ, ಆವಾಗ ಸುಖ ಶಾಂತಿ ಹೋಯಿತು, ಸಂಪತ್ತು ಹೋಯಿತು, ಆರೋಗ್ಯ ಹೋಯಿತು, ಎಲ್ಲವೂ ಹೊರಟೋಯ್ತು, ನೆಮ್ಮದಿ ಹೋಯಿತು, ಎಲ್ಲವೂ ಕಳ್ಕೊಂಡ್ಬಿಟ್ವಿ ಅಂತಾರೆ. ತೋ ಕೈಸೆ ಧೀರೆ ಧೀರೆ ಖತಮ್ ಹೋತಾ ಹೇ. ಯಾವ ಥರ ನಿಧಾನಕ್ಕೆ ಒಂದೊಂದೇ ಕ್ಲೋಸ್ ಆಯಿತು ಅನ್ನೋದು ತಿಳ್ಕೊಳ್ಳಿ. ಯಹ ಭಿ ಬಾಬಾನೇ ಸಮझाया ಕಿತ್ನಾ ಜನ್ಮ ಲಗ್ತೆ ಹೇ ದುಃಖಧಾಮ್ ಮೇ ಕೋಯಿ ವಿಶ್ರಾಮ್ ಥೋಡಿ ಪಾತೆ. ಈ ದುಃಖಧಾಮದಲ್ಲಿ ಎಷ್ಟೊಂದು ಜನ್ಮಗಳನ್ನು ತೆಗೆದುಕೊಂಡ್ರೆ ಎಷ್ಟು ವಿಶ್ರಾಂತಿ ಎಲ್ಲಿದೆ ಇಲ್ಲಿ. ಅವ್ರಿಗೆ ಮಾಡು, ಇವ್ರಿಗೆ ಮಾಡು ಹೇಳ್ತಿರ್ತಾರಲ್ಲ ಗೃಹಸ್ಥಿಗಳು. ಮಕ್ಕಳು ಮರಿ ಸಂಸಾರ ನೋಡಿ ನೋಡಿ ನಮ್ಗೆ ಸಾಕಾಗೋಗಿದೆ, ಯಾವಾಗಪ್ಪ ಇವೆಲ್ಲ ಬಿಡುಗಡೆ ಆಗೋಗುತ್ತೆ, ಆರಾಮಾಗಿ ಬಾಬನ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಹೇಳ್ತಿರ್ತಾರೆ. ನೆನ್ನೆ ಒಂದು ಆತ್ಮ ಹೊಸಕೋಟೆಯಿಂದ ಅಳ್ಕೊಂಡು ಫೋನ್ ಮಾಡ್ತಾರೆ. ಸಂಸಾರದಲ್ಲಿ ಇಷ್ಟು ಕಷ್ಟ ಇದೆ, ಇಷ್ಟಿದೆಯಾ ಅನಿಸುತ್ತೆ ನಮಗೆ, ಬಹಳನೇ ಕಷ್ಟ ಇದೆ. ಸುಖಧಾಮ್ ಮೇ ವಿಶ್ರಾಮ್ ಹಿ ವಿಶ್ರಾಮ ಹೇ. ಸುಖಧಾಮದಲ್ಲಿ ವಿಶ್ರಾಂತಿನೇ ವಿಶ್ರಾಂತಿ ಇರುತ್ತೆ. ಮನುಷ್ಯಂಕಿ ಭಕ್ತಿ ಕಿತ್ನಾ ತಕ್ತಿ ಹೇ. ಮನುಷ್ಯರಿಗೆ ಭಕ್ತಿ ಎಷ್ಟು ಅಲ್ದಾಡಿಸುತ್ತೆ, ಸುಸ್ತು ಮಾಡಿಸುತ್ತೆ. ಜನ್ಮ ಜನ್ಮಾಂತರ ಭಕ್ತಿ ತಕಾ ದೇತಿ ಹೇ. ಜನ್ಮ ಜನ್ಮಾಂತರದಿಂದ ಭಕ್ತಿ ಏನು ಮಾಡಿಸ್ಬಿಟ್ಟಿದೆ? ಸುಸ್ತು ಮಾಡಿಸ್ಬಿಟ್ಟಿದೆ ಅಂತ. ಎಷ್ಟು ದೂರ ಯಾವ ಕಾಲಕ್ಕೆ ವಾಹನಗಳಿರಲಿಲ್ಲ, ಎಷ್ಟು ದೂರ ನಡ್ಕೊಂಡು ಹೋಗೋರು. ಕಾಶಿ ಯಾತ್ರೆ ಅಂದರೆ ಮತ್ತೆ ಅವ್ರು ವಾಪಸ್ ಬರ್ತಾರೆ ಅನ್ನೋದೇ ಇರಲಿಲ್ಲ. ಇವಾಗ ಒಂದು ಬೆಳಗ್ಗೆ ಹೋಗಬೇಕಾದ್ರೆ ರಾತ್ರಿ ಬಂದುಬಿಡ್ಬೋದು. ಆ ಥರ ಅಲ್ಲಿ ಆ ಕಾಲಕ್ಕೆ ಲೈಫೇ ಹೊರಟೋಗ್ಬಿಡೋದು ಯಾತ್ರೆಗಳು ಮಾಡಿಕೊಂಡು. ಗೊತ್ತಾ, ಅಷ್ಟು ಕಷ್ಟಪಡ್ತಾಯಿದ್ರು. ಕಂಗಾಲ್ ಕರ್ದೇತಾ ಹೇ. ಭಕ್ತಿ ಅಲ್ಲಿ ಸುತ್ತು ಇಲ್ಲಿ ಸುತ್ತು, ಅದು ಮಾಡು ಇದು ಮಾಡು ಅಂತ ಕಂಗಾಲ್ ಮಾಡಿಸ್ಬಿಟ್ಟಿದೆ ಅಂತಾರೆ. ಸಿಕ್ಕಿದ್ದೇನೋ ಏನೂ ಸಿಕ್ಕಿಲ್ಲ, ಕೆಳಗಡೆಗೆ ಇಳಿದಿದ್ದು ಕೊನೆಗೆ ಬಾಬಾ ನಮಗೇನೋ ಸಿಕ್ಬಿಟ್ಟು ಪ್ರಪಂಚದವ್ರಿಗೆ ಸುಸ್ತು ಮಾಡಿಸ್ತಾನೆ ಇದೆ. ಇನ್ನು ಅವ್ರಿಗೆ ಭಗವಂತ ಯಾರು ಗೊತ್ತೇ ಇಲ್ವಲ್ಲ. ಯಾರಿದ್ದಾರೆ ತಿಳ್ಕೊಂಡಿರೋರು? ಬಂದು ಹೇಳಿ ನೋಡೋಣ. ಯಾರಿಲ್ಲ. ನೈ ಆತೆ ಹೇ ತೋ ಕಿತ್ನಾ ಸಮझाया ಜಾತ. ಹೊಸೊಬ್ಬರು ಬಂದರೆ ಎಷ್ಟು ನೀವು ಹೇಳ್ಕೊಡ್ಬೇಕಾಗತ್ತೆ ಜ್ಞಾನ ಅಂತಾರೆ. A to Z ಹೇಳ್ಕೊಡ್ಬೇಕಾಗುತ್ತೆ, ಜೀರೋ ಆಗೋಗ್ಬಿಟ್ಟಿರುತ್ತೆ. और एक बात पर मनुष्य बहुत सोच करते हैं, समझते भी है जादू ना हो. ಪ್ರತಿಯೊಂದು ಮಾತನ್ನು ನೀವು ತಿಳಿಸ್ಬೇಕು. ಅವ್ರಿಗೆ ಯೋಚನೆ ಮಾಡ್ತಾರೆ ಮನುಷ್ಯರು, ಯಾಕೆಂದರೆ ತಿಳ್ಕೊಂಡ್ಬಿಡ್ತಾರೆ ಇದೇನೋ ಜಾದು ಅಪ್ಪ ಅಂತ. ಯಾಕೆಂದರೆ ಇದು ವಾಸ್ತವದಲ್ಲಿ ಬಾಬಾ ಮಾಡೋದೇ ನಮ್ಮನ್ನು ಕಲಿಯುಗವಾಸಿಗಳನ್ನು ಸ್ವರ್ಗವಾಸಿಗಳು, ಅದು ಜಾದು ಥರನೇ. ವಾಸ್ತವದಲ್ಲಿ ನಮ್ಮ ಲೈಫೇ ಒಂದು ರೀತಿಯಲ್ಲಿ ಜಾದು ಆಗೋಯ್ತಲ್ವಾ. ಅರೆ ತುಮ್ ತೋ ಕೇತೆ ಹೋ ಜಾದೂಗಾರ್. ನೀವು ನನಗೆ ಹೇಳಿದ್ದೀರಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತ ನೀನು ಜಾದೂಗಾರ ಆಗಿದೆಯಾ, ನೀನು ಮಾಡಿದ್ರೆ ಜಾದು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅವರು ಯಾವ ಜಾದು ಮಾಡ್ತಾರೆ? ನಮ್ಮನ್ನು ಕಲಿಯುಗವಾಸಿಗಳನ್ನು ಸ್ವರ್ಗವಾಸಿ ಮಾಡೋ ಜಾದು ಮಾಡ್ತಾರೆ, ಪತಿತರನ್ನ ಪಾವನ ಮಾಡೋ ಜಾದು ಮಾಡ್ತಾರೆ. ಇನ್ನೇನು ಮಾಡ್ತಾರೆ ಅವರು? ಆತ್ಮಗಳನ್ನು ಪರಿವರ್ತನೆ ಮಾಡ್ತಾರೆ. ಪರಂತು ಜಾದು ಕೊಯ್ ವಾಹನೆ ಜೋ ಬೇಡ ಬಕ್ರಿ ಆದಿಗೋ ಬನದಂಗೆ. ಜಾದು ಅಂದರೆ ಅದೇನು ಕುರಿ ಮರಿ ಮಾಡ್ಬಿಡೋದು ಅಥವಾ ಮೇಕೆ ಮಾಡ್ಬಿಡೋದಲ್ಲ ಜಾದು ಅಂತಾರೆ ಬಾಬಾ. ಲೌಕಿಕದಲ್ಲಿ ಏನೇನೋ ಮಾಡ್ತಾರಲ್ಲ ಆ ಥರದ್ದಲ್ಲ. ಜಾನುವಾರು ತೋ ಹೈನಾ, ಪ್ರಾಣಿಗಳಂತೂ ಇದಾವಲ್ಲ. ವಹ ಬುದ್ಧಿ ಸೇ ಸಮझा ಜಾತಾ ಹೇ. ಇದನ್ನು ಕೂಡ ನೀವು ಬುದ್ಧಿಯಿಂದ ಏನು ಮಾಡಬೇಕಾಗಿದೆ? ತಿಳ್ಕೋಬೇಕಾಗಿದೆ. ತೋ ಗಾಯನ್ ಬಿ ಹೇ ಸುರಮಂಡಲ್ ಕಾ ಸಾಜ್ ಸೇ ಕ್ಯಾ ಜಾನೆ ಸಾಜ್ಕೋ. ಈ ಗೂಳಿಗಳಿರುತ್ತಲ್ಲ ಅವಕ್ಕೇನು ಗೊತ್ತಾಗುತ್ತೆ ಸಂಗೀತದ್ದು? ಅದಕ್ಕೆ ಹೇಳ್ತಾರೆ ಎತ್ತಿನ ಮುಂದೆ ಕಿನ್ರಿ ಬಾರಿಸ್ದಂಗೆ ಅಂತ. ಅಂದರೆ ಕಿನ್ರಿ ಶಬ್ದ ಎತ್ತಿಗೇನು ಗೊತ್ತಾಗುತ್ತೆ?
ಅದು ಸಂಗೀತ ಪ್ರಿಯರಿಗೆ ಅದು ಕಿನ್ರಿ ಏನು ಅನ್ನೋದು ಅರ್ಥ ಗೊತ್ತಾಗುತ್ತೆ. ಹಾಗೆ ಅಜ್ಞಾನಿಗಳಿಗೆ, ದೇಹ ಭಾವನೆಗಳಲ್ಲಿರೋರಿಗೆ ನೀವು ಹೇಳೋದು ಒಳಗಡೆಗೆ ನಾಟಕ್ಕಿಲ್ಲ ಅಂತ ಇದ್ದಾರೆ ಬಾಬಾ. ಈ ಸಮಯ ಮನುಷ್ಯ ಜೈಸೆ ರೀಡ್ ಮಿಸಲ್ ಹೇ. ಈ ಸಮಯದಲ್ಲಿ ಹೆಂಗಿದ್ದಾರೆ ಜನರು ಗೂಳಿಗಳ ಥರ ಅಂತ. ಅರ್ಥ ಆಯ್ತಾ ಬಾಬಾ? ಯಹ ಬಾತೆ ಯಹ ಕೇಳಿಯೇ ಅಂದರೆ ಬಾಬಾ ಹೇಳ್ತಾ ಇರೋದು ಇಲ್ಲಿಗೋಸ್ಕರ. ಸತ್ಯುಗ ಮೇ ನಹಿ ಗಾತೆ ಹೇ, ಇಸ್ ಸಮಯ ಕಾ ಹಿ ಗಾಯನ ಹೇ. ಸತ್ಯುಗದಲ್ಲಿ ಗಾಯನ ಇಲ್ಲ, ಈ ಸಮಯದ್ದೇ ಗಾಯನ ಇದೆ. ಚಂಡಿಕಾ ಕಾ ಕಿತ್ನಾ ಮೇಳ ಲಗ್ತಾ ಹೇ. ಚಂಡಿಕಾದೇವಿದು ಎಷ್ಟು ಮೇಳಗಳು ಜಾತ್ರೆಗಳು ನಡೀತವೆ. ಪೂಜೋ ಕೌಂತಿ ಕಹೆಂಗೆ ದೇವಿ. ಯಾರಾದರೂ ಕೇಳಿದ್ರೆ ಇವ್ರು ಯಾರಮ್ಮ ಅಂತ ಕೇಳಿದ್ರೆ ಇವರೊಂದು ದೇವಿ ಆಗಿದ್ರು ಅಂತಾರೆ. ಅಬ್ ಐಸಾ ನಾಮ್ ತೋ ವಹ ಹೋತಾ ನಹಿ. ಈ ರೀತಿ ಹೆಸರುಗಳು ಸತ್ಯುಗದಲ್ಲಿ ಚಂಡಿಕಾದೇವಿ, ಆ ದೇವಿ, ಈ ದೇವಿ ಹೆಸರೇ ಇರೋದಿಲ್ಲ. ಸತ್ಯುಗ ಮೇ ಸದೈವ ಶುಭ ನಾಮ್ ಹೋತೆ ಹೇ. ಈ ಚಂಡಿಕಾ, ಕಾಳಿಕಾ, ಆ ಥರ ಈ ಥರದ ಹೆಸರುಗಳು ಸತ್ಯುಗದಲ್ಲಿ ಇರೋದಿಲ್ಲ ಅಂತ. ಇವೆಲ್ಲ ದ್ವಾಪರಯುಗದಲ್ಲಿ ಭಕ್ತರು ಮಾಡ್ಕೊಂಡಿದ್ದಾರೆ ಹೆಸರುಗಳು. ಶ್ರೀರಾಮಚಂದ್ರ, ಶ್ರೀಕೃಷ್ಣ ಚಂದ್ರ, ಶ್ರೀ ಶ್ರೀ ಕಹಾಜಾತ. ಸತ್ಯುಗದಲ್ಲಿ ಹೆಸರೇನಿರುತ್ತೆ, ಪ್ರತಿಯೊಬ್ಬರ ಹೆಸರು ಜೊತೆಯಲ್ಲೇ ಶ್ರೀ 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 ಸೇರಿಸ್ತಾರೆ ಅಂತಾರೆ ಬಾಬಾ. ಯಾಕೆಂದ್ರೆ ಇರೋದೇ ಶ್ರೇಷ್ಠ ತಾನೆ. सतयुगी संप्रदाय को श्रेष्ठ कहा जाता है, कलयुगी विनाशी संप्रदाय को श्रेष्ठ कैसे कहेंगे. ಸತ್ಯುಗಿ ಪ್ರಪಂಚದಲ್ಲಿರುವಂಥ ಸಂಪ್ರದಾಯಗಳೆಲ್ಲವೂ ಶ್ರೇಷ್ಠ ಸಂಪ್ರದಾಯಗಳು ಅಂತ ಹೇಳ್ಬೋದು. ಈ ಕಲಿಯುಗದಲ್ಲಿ ಶ್ರೇಷ್ಠರು ಅಂತ ಎಲ್ಲಿ ಹೇಳೋದು? ಭ್ರಷ್ಟಕರ್ಮಗಳು ಮಾಡೋರು ಶ್ರೀ ಅಂತ ಬರೆದ್ರೆ ಅರ್ಥ ಇದೆಯಾ? ಇಲ್ಲವೇ ಇಲ್ಲ. ಶ್ರೀ ಮನ ಶ್ರೇಷ್ಠ ಅಭಿ ತೋ ಮನುಷ್ಯಕ್ಕೋ ಶ್ರೇಷ್ಠ ಹೈ ನಹಿ. ಈ ಸಮಯದಲ್ಲಿ ಮನುಷ್ಯರಂತೂ ಯಾರು ಏನಿಲ್ಲ, ಶ್ರೇಷ್ಠರು ಯಾರು ಇಲ್ಲವೇ ಇಲ್ಲ. ಗಾಯನ್ ಬಿ ಹೇ ಮನುಷ್ಯ ಸೆ ದೇವತಾ ಕಿಯೇ. ಅದಕ್ಕೆ ಗಾಯನ ಕೂಡ ಇದೆ. ಮಾನವರನ್ನ ದೇವತೆಗಳನ್ನಾಗಿ ಭಗವಂತ ಮಾಡ್ತಾರೆ. तो फिर देवता से मनुष्य बनते हैं क्योंकि 5 विकारों में जाते. ಈ ಮನುಷ್ಯರಿಂದಾನೇ ನೆಕ್ಸ್ಟ್ ದೇವತೆಗಳಾಗುವಂಥದ್ದು. ಯಾಕೆಂದರೆ ಈ ಕಡೆ ಕಲಿಯುಗದಲ್ಲಿ ದೇವತೆಗಳಿಂದ ಮನುಷ್ಯ ಆಗಿರೋದು. ಯಾಕೆಂದರೆ 5 ವಿಕಾರಗಳಲ್ಲಿ ಹೋಗ್ಬಿಡ್ತಾರೆ, ಮನುಷ್ಯರಾಗ್ಬಿಟ್ರು. ದೇವಾತ್ಮರು ಮನುಷ್ಯ ಹೆಂಗಾದ್ರು ಅನ್ನೋದು ಇಲ್ಲಿ ಬಾಬಾ ಎಕ್ಸ್ಪ್ಲೈನ್ ಕೊಡ್ತಾರೆ, ಬೇರೆ ಎಲ್ಲಿಗೆ ಗೊತ್ತಾಗಲ್ಲ. ಸ್ವರ್ಗ ಎಲ್ಲೋಯ್ತು, ದೇವತೆಗಳೆಲ್ಲೋಯ್ತು ಯಾರಿಗೂ ಗೊತ್ತಿಲ್ಲ. ರಾವಣ ರಾಜ್ಯ ಮೇ ಸ ಮನುಷ್ಯ. ಈ ರಾವಣ ರಾಜ್ಯದಲ್ಲಿ ಎಲ್ಲ ಜನರು ಮನುಷ್ಯರಾಗ್ಬಿಟ್ಟಿದ್ದಾರೆ. ವಾಹಾತು ದೇವತಾ. ಸತ್ಯುಗದಲ್ಲಿ ಏನಾಗಿದ್ರು? ದೇವತೆಗಳಾಗಿದ್ರು. ಉನ್ಕೋ ತೋ ಡಿ ವರ್ಲ್ಡ್, ಉನ್ಕಾ ಹ್ಯೂಮನ್ ವರ್ಲ್ಡ್ ಕಹಾ ಜಾತ. ಸತ್ಯುಗಕ್ಕೆ ದೈವಿ ಪ್ರಪಂಚ ಅಂತೀವಿ, ಕಲಿಯುಗಕ್ಕೆ ಏನಂತೀವಿ? ಮಾನವ ಪ್ರಪಂಚ. ಡಿ ವರ್ಲ್ಡ್ ಕೋ ದಿನ್ ಕಹಾ ಜಾತಾ ಹೈ, ಹ್ಯೂಮನ್ ವರ್ಲ್ಡ್ ಕೋ ರಾತ್ ಕಹಾ ಜಾತ. ದೈವಿ ಪ್ರಪಂಚಕ್ಕೆ ಏನಂತೀವಿ? ಸ್ವರ್ಗ ದಿನ ಅಂತೀವಿ. ಈ ಮನುಷ್ಯರ ಪ್ರಪಂಚಕ್ಕೆ ರಾತ್ರಿ, ಈ ಕಲಿಯುಗಕ್ಕೆ ರಾತ್ರಿ ಅಂತ ಹೇಳಲಾಗತ್ತೆ. ದಿನ್ ಸೋಜ್ರೇಕೋ ಕಹಾ ಜಾತ. ದಿನಕ್ಕೆ ಅಂತ ಹೇಳ್ತೀವಿ ಬೆಳಕು. तो अंध्यार अज्ञान रात अंधकार को अज्ञान कहा जाता है. ರಾತ್ರಿ ಅಂಧಕಾರಕ್ಕೆ ಏನಂತ ಹೇಳ್ತೀವಿ? ಅಜ್ಞಾನ ಅಂತ ಹೇಳ್ತೀವಿ. ಇಸ್ ಫರ್ಕ್ ಕೋ ತುಮ್ ಜಾನ್ತೆ ಹೋ. ಈ ವ್ಯತ್ಯಾಸಗಳನ್ನು ನೀವಷ್ಟೇ ತಿಳ್ಕೊಂಡಿರ್ತೀರಿ. ತುಮ್ ಸಮಜ್ತೆ ಹೋ ಹಮ್ ಪೆಹಲೆ ಕುಚ್ ಭಿ ನಹಿ ಜಾನ್ತೆ ಥೆ. ಮೊದಲು ನೀವು ಕೂಡ ಈ ವಿಚಾರಗಳನ್ನು ಏನು ಮಾಡಿರಲಿಲ್ಲ, ಸರಿಯಾಗಿ ತಿಳ್ಕೊಂಡಿರಲಿಲ್ಲ. ಅಭಿ ಸಬ್ ಬಾತೆ ಬುದ್ಧಿ ಮೇ ಹೇ. ಈ ಎಲ್ಲ ಟಾಪಿಕ್ಸ್ ಎಲ್ಲಿದ್ದಾವೆ? ನಿಮ್ಮ ಬುದ್ಧಿಯಲ್ಲಿದೆ. ऋषि मुनियों से पूछते रचना और रचना की आदि मध्य अंत को जानते हो तो वह नेति नेति कर गए हैं. ನೀವು ಋಷಿ ಮುನಿಗಳನ್ನ ಕೇಳ್ತಾ ಇದ್ರಂತೆ ಮೊದಲು. ಅವರು ಸೃಷ್ಟಿ ಬಗ್ಗೆ ನಮ್ಮನ್ನು ಕೇಳಬೇಡಿ, ನಮ್ಗೆ ಗೊತ್ತಿಲ್ಲ. ರಚೇತನ ಬಗ್ಗೆ ನಮ್ಮನ್ನು ಕೇಳಬೇಡಿ, ನಮಗೆ ಗೊತ್ತಿಲ್ಲ. ನೇತಿ ನೇತಿ ಅಂತ ಹೇಳ್ಬಿಡೋರು. तुम हम नहीं जानते थे, अभी तो तुम समझते हो, पहले नास्तिक थे. ಅವ್ರು ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೋ, ನೀವು ಕೂಡ ತಿಳ್ಕೊತಾ ಇದ್ರಿ, ನಮಗೂ ಗೊತ್ತಿರಲಿಲ್ಲ. ಅಸಲ್ ಅವಿನಾಶಿ ಬಾಬಾ ಆತ್ಮಕ ಬಾಬಾ. ಇಲ್ಲಿ ಅವಿನಾಶಿ ತಂದೆ ಶಿವ ಬಾಬಾ, ಒರಿಜಿನಲ್ ತಂದೆ ಬಾಬಾ ಅವರು. ತೋ ಆತ್ಮಕ ಬಾಬಾ, ಇವರು ಆತ್ಮಗಳಿಗೆ ಏನಾಗಿದ್ದಾರೆ? ತಂದೆ ಆಗಿದ್ದಾರೆ. ತುಮ್ ಬಚ್ಚೆ ಜಾನ್ತೆ ಮುಸ್ ಬೇಹದ್ ಕಾ ಬಾಬಾಕ್ಕೆ ಬನ್ ಗಯೆ. ಈಗ ನಾವು ಬೇಹದ್ದಿನ ತಂದೆಯ ಸಂತಾನರಾಗಿದ್ದೇವೆ. तो जो कभी जलते नहीं है यहाँ तो सब जलते हैं. ಆತ್ಮ ಎಂದು ಸುಡೋದಿಲ್ಲ. ಇಲ್ಲಿ ಎಲ್ಲರೂ ಸುಡ್ತಾ ಇದ್ದಾರೆ. ರಾವಣಕ್ಕೋ ಬಿ ಜಲಾತೆ ರಾತೆ. ಪ್ರತಿ ವರ್ಷ ಕಾಮಣ್ಣನ ಹಬ್ಬ ಬಂದಾಗ ಏನು ಮಾಡ್ತಾರೆ? ಪ್ರತಿ ವರ್ಷ ಸುಟ್ಟಾಕ್ತಾರೆ. ಶರೀರ ಹೈನಾ ಫಿರ್ ಆತ್ಮ ಕೋ ಬಿ ಕಭಿ ಕೋಯಿ ಜಲ नहीं सकते.
ಶರೀರಗಳಂತೂ ಇದ್ದೇ ಇದೆ, ಆತ್ಮನನ್ನು ಯಾರು ಸುಡೋಕ್ಕೆ ಸಾಧ್ಯ ಇಲ್ಲ. तो बच्चों को बाप यहाँ गुप्त ज्ञान सुनाते हैं. ಇಲ್ಲಿ ಮಕ್ಕಳಿಗೆ ತಂದೆ ಬಂದು ಗುಪ್ತವಾಗಿರ್ತಕ್ಕಂಥ ಜ್ಞಾನವನ್ನು ತಿಳಿಸ್ತಾರೆ. जो बाबा के पास ही है, ಇದು ತಂದೆ ಹತ್ರ ಮಾತ್ರ ಈ ತಿಳುವಳಿಕೆ ಇದೆ. तो आत्मा भी गुप्त ज्ञान, आत्मा भी गुप्त, आत्मा इस मुख द्वारा बोलते इसलिए बाबा कहते हैं. ಇಲ್ಲಿ ಆತ್ಮನು ಸೀಕ್ರೆಟ್ ಆಗಿದೆ, ಆತ್ಮ ಈ ಒಂದು ಮುಖದಿಂದ ಹೇಳುತ್ತೆ, ಅದರಿಂದ ಹೇಳ್ತಾರೆ ಬಚ್ಚೆ ದೇಹ ಅಭಿಮಾನಿ ಮತ್ ಬನು. ಅದರಿಂದ ತಂದೆ ಹೇಳ್ತಾರೆ ಮಕ್ಕಳೇ ಇಲ್ಲಿ ನೀವು ದೇಹಾಭಿಮಾನಿಗಳು ಆಗಬೇಡಿ, ಆತ್ಮ ಅವಿನಾಶಿ ಬನು, ಆತ್ಮ ಅಭಿಮಾನಿ ಬನು, ಆತ್ಮ ಅಭಿಮಾನಿಗಳಾಗಿರಿ. ಅಪ್ನೆ ಕೋ ಆತ್ಮ ಭೂಲ್ ಜಾತೆ ಹೋ, ನಿಮ್ಮ ಆತ್ಮನೇ ನೀವೇನು ಮಾಡಿಬಿಡ್ತೀರಾ, ಮರ್ತು ಹೋಗ್ಬಿಡ್ತೀರಾ. ಡ್ರಾಮಾಕ್ಕೆ ರಾಜ್ ಕೋ ಭಿ ಅಚ್ಚಿ ರೀತಿ ಸಮಜ್ನಾ ಹೈ, ಈ ನಾಟಕವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಡ್ರಾಮಾ ಮೇ ಜೋ ಕುಚ್ ನೂನ್ ಹೈ ಹೂ ಬಹು ರಿಪೀಟ್ ಹೋನ, ನಾಟಕದಲ್ಲಿ ಏನೆಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದೆ ಕಲ್ಪದಿಂದ, ಅದ್ರ ಪಾಡ್ಗೆ ಅದು ಆಗ್ತಾ ಇರತ್ತೆ, ಅದ್ರ ಬಗ್ಗೆ ಏನೋ ಯೋಚನೆ ಮಾಡೋಷ್ಟಿಲ್ಲ. ಯಾಕಿಸ್ಕೋ ಪತಾನೆ, ಈ ವಿಚಾರ ಯಾರಿಗೋ ಗೊತ್ತೇ ಇಲ್ಲ. ಡ್ರಾಮಾ ಅನುಸಾರ ಸೆಕೆಂಡ್ ಬೈ ಸೆಕೆಂಡ್ ಕೇಸೆ ಚಲ್ತಾ ರಹತಾ ಹೈ, ಈ ನಾಟಕ ಸೆಕೆಂಡ್ ಯಾವ ಥರ ನಡೀತಾ ಇದೆನೋ ನೀವು ತಿಳ್ಕೊಂಡಿದ್ದೀರಿ. ಯಹ ಬಿ ನಾಲೆಡ್ಜ್ ಬುದ್ಧಿ ಮೇ ಹೈ, ಈ ತಿಳುವಳಿಕೆ ಎಲ್ಲಿದೆ, ಬುದ್ಧಿನಲ್ಲಿದೆ. तो आसमान का कोई भी पार कर नहीं सकते हैं, ಆಕಾಶ ದಾಟ್ಕೊಂಡು ಎಲ್ಲಿ ಯಾರು ಹೋಗ್ಲಿಕ್ಕಾಗೋದಿಲ್ಲ. ಧರ್ತಿ ಕಾ ಪಾ ಸಕ್ತೆ ಹೇ, ಭೂಮಿ ಮೇಲೆ ಬೇಕಾದರೆ ಸುತ್ಕೊಂಡು ಬರ್ಬೋದು, ಆಕಾಶನ ಕೊನೆ ನೋಡ್ಲಿಕ್ಕಾಗೋದಿಲ್ಲ. ಆಕಾಶ ಸೂಕ್ಷ್ಮ ಹೇ, ಧರ್ತಿ ಸ್ಥೂಲ ಹೇ, ಆಕಾಶ ಸೂಕ್ಷ್ಮವಾಗಿದೆ, ಭೂಮಿ ಸ್ಥೂಲವಾಗಿದೆ. तो कई चीज़ का पार पा नहीं सकते हैं, ಕೆಲವು ವಸ್ತುಗಳನ್ನು ನೀವು ಅಂತ್ಯ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಜಬ್ಕಿ ಕೇತೆ ಭಿ ಹೇ ಆಕಾಶ ಹಿ ಆಕಾಶ, ಪಾತಾಲ್ ಹಿ ಪಾತಾಲ್, ಹೇಳ್ಬೇಕಾದ್ರೆ ಹೇಳ್ತಾರಲ್ಲ ಆಕಾಶನೇ ಆಕಾಶ, ಎಷ್ಟು ಎತ್ತರಕ್ಕೆ ಹೋದ್ರೂ ಆಕಾಶನೇ ಇದೆ, ಪಾತಾಳಕ್ಕೆ ಹೋದ್ರೆ ಪಾತಾಳನೇ ಪಾತಾಳ. ಶಾಸ್ತ್ರೋ ಮೇ ಸುನಾ ಹೇನಾ, ತೋ ಊಪರ್ ಮೇ ಭಿ ಜಾಕರ್ ದೇಖ್ತೆ ಹೇ, ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ ಆಕಾಶದಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, ನೋಡ್ಕೊಂಡು ಬರ್ತಾರೆ. ತೋ ಯಹ ದುನಿಯಾ ಬಸಾನೆ ಕಿ ಕೋಶಿಶ್ ಕರ್ತಿರತ್ತೆ, ಪ್ರಪಂಚ ಏನು ಅಂತ ತಿಳ್ಕೊಳ್ಳೋಕ್ಕೆ ಜನರು, ಸೃಷ್ಟಿಯ ಲೀಲೆ, ಅದ್ಭುತ ಲೀಲೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜನರು ಪ್ರಯತ್ನ ಮಾಡ್ತಾ ಇರ್ತಾರೆ. ದುನಿಯಾ ಬಸಾಯಿ ಬಹುತ್ ಏನಾ, ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋಕೆ ಬಹಳ ಪ್ರಯತ್ನ ಮಾಡಿದ್ದಾರೆ, ಸುತ್ಕೊಂಡು ಇದ್ದಾರೆ ಅಂತಾರೆ ಬಾಬಾ. ಭಾರತ್ ಮೇ ಸಿರ್ಫ್ ಏಕ ಹಿ ದೇವಿ ದೇವತಾ ಧರ್ಮ ತಾ ಅವ್ರ ಕೋಯಿ ಖಂಡ ಆದಿ ನಹಿ ತಾ, ಭಾರತ ದೇಶದಲ್ಲಿ ಒಂದೇ ಒಂದು ಖಂಡ ಇತ್ತು, ಅದು ಯಾವ ಖಂಡ ಆಗಿತ್ತೋ, ಸನಾತನ ದೇವಿ ದೇವತಾ ಧರ್ಮ ಇತ್ತು. ಕಿತನಾ ಬಸಾಯ, ಈ ಒಂದು ಪ್ರಪಂಚದಲ್ಲಿ ಎಷ್ಟು ಜನರು ಇದು ಮಾಡಿದ್ದಾರೆ, ತುಮ್ ವಿಚಾರ ಕರೋ, ಭಾರತಕ್ಕೆ ಕಿತನೆ ತೋಡೆ ಟುಕಡೆ ಮೇ ದೇವತಾಯಿ ಹೋತಿ, ನೀವು ವಿಚಾರ ಮಾಡಿ ಸತ್ಯುಗದಲ್ಲಿ ಭಾರತ ದೇಶದಲ್ಲಿ ಎಷ್ಟು ಕಡಿಮೆ ಜಾಗದಲ್ಲಿ ದೇವತೆಗಳಿದ್ರು. तो जमुना का ಕಂಠ ಹೋತಾ ಹೈ, ಯಮುನಾ ನದಿ ಕಂಠ ತೀರ ಇರುತ್ತೆ, ಅಲ್ಲಿ ಸ್ವರ್ಗ ಇರುತ್ತೆ. ಪೇಲೆ ಫರಿಷ್ಠಾಂತಿ ಅವಿ ಖಬರ್ಸ್ತಾನ್ ಕಹಾ ಜಾತ, ಸತ್ಯುಗದಲ್ಲಿ ಏನಾಗಿತ್ತು, ಫರಿಷ್ಠಾಗಳ ಆಸ್ಥಾನ ಇತ್ತು, ಈ ಕಲಿಯುಗ ಏನಾಗೋಗ್ಬಿಟ್ಟಿದೆ, ಖಬರ್ಸ್ತಾನ ಆಗೋಗ್ಬಿಟ್ಟಿದೆ. तो जहाँ ಅಕಾಲೆ ಮೃತ್ಯು ಹೋತಿ ರಹತಿ ಹೈ, ಈ ಕಲಿಯುಗದಲ್ಲಿ ಎಲ್ಲಿ ನೋಡಿದ್ರು ಅಕಾಲಿಕ ಮರಣಗಳು ಆಗ್ತಾ ಇದ್ದಾವೆ. ಅಮರ್ಲೋಕೋ ಫರಿಷ್ಠಾನ್ ಕಹಾ ಜಾತಾ ಹೈ, ಸತ್ಯುಗಕ್ಕೆ ಏನಂತ ಹೇಳಲಾಗುತ್ತೆ, ಅಮರ್ಲೋಕಕ್ಕೆ ಫರಿಷ್ಠಾನ ಅಂತಾರೆ. ಭಾರತ್ ವಾಸ್ತವ ಮೇ ಫರಿಷ್ಠಾನ್ ಕೇತೆ ಥೆ, ಲಕ್ಷ್ಮೀನಾರಾಯಣ್ ಫರಿಷ್ಠಾನ್ಗೆ ಮಾಲೀಕೇನ, ಭಾರತ ದೇಶ ಫರಿಷ್ಠಾನ ಆಗಿತ್ತು, ಈ ಲಕ್ಷ್ಮೀನಾರಾಯಣರು ಫರಿಷ್ಠಾನಕ್ಕೆ ಮಾಲೀಕರಾಗಿದ್ದರು. ಕಿತ್ನಾ ಶೋಭಾವಾನ್ ಹೈ, ಅವ್ರು ಎಷ್ಟೊಂದು ಶೋಭಾಯಮಾನವಾಗಿದ್ದರು. ಸತೋ ಪ್ರಧಾನ ಏನ, ದೇವತೆಗಳು ಹೆಂಗಿದ್ರು, ಸಾತ್ವಿಕ ಗುಣಗಳು ಪ್ರಧಾನರು. ನ್ಯಾಚುರಲ್ ಬ್ಯೂಟಿ ಇತ್ತು, ಸ್ವಾಭಾವಿಕವಾಗಿ ಪವಿತ್ರತೆ ಇತ್ತು. आत्मा भी चमकती रहती, बच्चों को दिखाया है कृष्ण का जन्म कैसे होता है, ಆತ್ಮನೇ ಹೊಳೆಯುತ್ತೆ, ಮಕ್ಕಳಿಗೆ ತೋರಿಸಲಾಗಿದೆ ಕೃಷ್ಣನ ಜನ್ಮ ಯಾವ ಥರ ಆಗುತ್ತೆ ಅನ್ನೋದು. ಸಾರೇ ಕಮರೆ ಮೇ ಬಿ ಜೈಸೆ ಚಮತ್ಕಾರ ಹೋ ಜಾತ, ಅಂದರೆ ಕೃಷ್ಣನ ಹುಟ್ಟುವಂಥ ಒಂದು ಸಂದರ್ಭದಲ್ಲಿ ಅವರಿರೋ ರೂಮು ಪೂರ್ತಿ ಬೆಳಕೊಡೋದು ಬಿಡುತ್ತಂತೆ. ಅಂದರೆ ಎಷ್ಟು ಪವಿತ್ರ ಮಾಡ್ಕೊಂಡು ಇರಬೇಕು ಬ್ರಹ್ಮ ಬಾಬಾ ಅವ್ರ ಆತ್ಮನ್ನ ಅಂತ ಯೋಚನೆ ಮಾಡಿ. तो ಬಾಬಾ ಬಚ್ಚೋಂಕು ಬೈಟ್ ಸಮಜಾತೆ, ತಂದೆ ಕೂತ್ಕೊಂಡು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ವಿಚಾರ ತಿಳಿಸ್ತಾ ಇದ್ದಾರೆ. ಅಭಿ ತುಮ್ ಪರಿಷ್ಠಾನ್ ಮೇ ಜಾನೆ ಕೆ ಲಿಯೆ ಪುರುಷಾರ್ಥ ಕರ್ ರಹೆ ಹೋ, ಈಗ ನೀವು ಪರಿಷ್ಠಾನಕ್ಕೆ ಹೋಗ್ಲಿಕ್ಕೆ ಏನು ಮಾಡ್ತಾ ಇದ್ದೀರಿ, ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಾ. ನಂಬರ್ ವಾರ್ ತೋ
ಜರೂರು चाहिए, ನಂಬರ್ ವಾರ್ ಅಂತೂ ಅವಶ್ಯಕವಾಗಿ ಆಗಬೇಕು. ಏಕ್ ಜೈಸಾ ಸಬ್ ಓ ನಾ ಸಕೆ ವಿಚಾರ ಕಿಯಾ ಜಾತಾ ಹೈ, ಒಂದೇ ಥರ ಎಲ್ಲರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ವಿಚಾರ ಮಾಡಬೇಕಾಗತ್ತೆ. तो इतनी छोटी ಆತ್ಮ ಕಿತನಾ ಬಡ ಪಾರ್ಟ್ ಬಜಾತೆ, ಇಷ್ಟೇಷ್ಟು ಚಿಕ್ಕ ಆತ್ಮ ಎಷ್ಟು ದೊಡ್ಡ ಪಾತ್ರವನ್ನು ಏನು ಮಾಡುತ್ತೆ, ಅಭಿನಯಿಸುತ್ತೆ. ಶರೀರ से ಆತ್ಮ ನಿಕಲ್ ಜಾತಿ है तो शरीर का क्या हाल हो जाता है. ಶರೀರದಿಂದ ಆತ್ಮ ಹೊರಟಾಯ್ತು ಅಂದರೆ ಶರೀರ ಸ್ಥಿತಿ ಏನಾಗೋಗ್ಬಿಡುತ್ತೆ ನೋಡಿ. ಸಾರಿ ದುನಿಯಾಕ್ಕೆ ಆ್ಯಕ್ಟರ್ಸ್ ವಹಿ ಪಾರ್ಟ್ ಬಜಾತೆ ಜೋ ಅನಾದಿ ಬನಾವ್. ಇಡೀ ಸೃಷ್ಟಿನಲ್ಲಿ ಅವರವರ ಆತ್ಮಗಳ ಪಾತ್ರಗಳನ್ನು ಅಭಿನಯಿಸ್ತವೆ. ಏನೇನೋ ಅನಾದಿಯಾಗಿ ಮಾಡಿದಾವೋ ಪಾತ್ರಗಳು ಆ ಪಾತ್ರನ ಅವ್ರು ಮಾಡ್ತಾರೆ. ಇವ್ರ ಪಾತ್ರ ಹಿಂಗೆ ಯಾಕೆ, ಅವ್ರ ಪಾತ್ರ ಹಿಂಗೆ ಯಾಕೆ ತಲೆ ಕೆಡಿಸ್ಕೋಬಾರ್ದು. ಭಾಳಷ್ಟು ಜನಕ್ಕೆ ಇವ್ರು ಹಿಂಗೆ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತಲೇ ಜಾಸ್ತಿ ತಲೆ ಕೆಡಿಸ್ಕೊತಾರೆ ಈ ವಿಷಯದಲ್ಲಿ. ಬಾಬಾ ಹೇಳ್ತಾರೆ ಅವ್ರವ್ರ ಪಾತ್ರ ಸಾಕ್ಷಿಯಾಗಿ ನೋಡ್ತಾರೆ, ನಿಮ್ಮ ಪಾರ್ಟ್ ಏನಿದೆ ನೀವು ಸರಿಯಾಗಿ ಮಾಡಿರಿ. तो यह सृष्टि तो अनादि है, उसमें हर एक का पार्ट भी अनादि. ಈ ಪ್ರಪಂಚ ಅನಾದಿ ಇದೆ, ಪ್ರತಿಯೊಬ್ಬರ ಆತ್ಮದ ಪಾತ್ರ ಕೂಡ ಇದು ಅನಾದಿ ಇದೆ. उनको तो तुम वंडरफुल तब कहते हो जबकि जानते हो यह सृष्टि रूपी ಜಾಡ್. ಇದಕ್ಕೆ ವಂಡರ್ಫುಲ್ ಅಂತ ಹೇಳಲಾಗತ್ತೆ ಯಾವಾಗ ನೀವು ತಿಳ್ಕೊಂಡಿದ್ದೀರಿ ಸೃಷ್ಟಿ ರೂಪಿ ವೃಕ್ಷನೂ ಎಷ್ಟು ದೊಡ್ಡದಿದೆ. ಬಾಬಾ ಕಿತ್ನಾ ಅಚ್ಚಿ ರೀತಿ ಸಮಜಾತೆ ಹೇ. ಎಷ್ಟು ಚೆನ್ನಾಗಿ ಬಾಬಾ ಅವರು ಈ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಡ್ರಾಮಾ ಮೇ ಫಿರ್ ಬಿ ಜೈಸೆ ಕಿ लिए जितना समय उतना समझने में समय लेते हैं. ಈ ಡ್ರಾಮಾದಲ್ಲಿ ಸೃಷ್ಟಿ ರೂಪಿ ವೃಕ್ಷದಲ್ಲಿ ಎಷ್ಟು ಸಮಯ ನೀವು ತಿಳ್ಕೋಬೇಕಾಗಿದೆ ಅಂತ ತಿಳ್ಕೋಬೇಕು. ಡ್ರಾಮಾ ಮೇ ಫಿರ್ ಬಿ ಜಿಸ್ಕೆ ಲಿಯೇ ಎಷ್ಟು ಸಮಯ ನೀವು ತಿಳ್ಕೋಬೇಕಾಗಿದೆ ಅಷ್ಟು ತಿಳಿಸೋವಂಥದ್ದು. ಬುದ್ಧಿ ಮೇ ಫರ್ಕ್ ಐನಾ, ಬುದ್ಧಿನಲ್ಲಿ ವ್ಯತ್ಯಾಸ ಇದೆಯಲ್ಲ. ಆತ್ಮ ತನ್ ಮನ್ ಬುದ್ಧಿ ಸಹಿತ ಐನಾ, ಆತ್ಮ ಮನಸ್ಸು ಬುದ್ಧಿ ಎರಡು ಇದೆಯಲ್ವಾ. तो कितना फ़र्क रहता है, ಎಷ್ಟು ವ್ಯತ್ಯಾಸ ಇದೆ. बच्चों को मालूम पड़ता है तुमको स्कॉलरशिप लेने की. ನಿಮಗೆ ಗೊತ್ತಿದೆ ಎಷ್ಟು ನಾವು ಸ್ಕಾಲರ್ಶಿಪ್ ತೊಗೊಳ್ಳೋವಂಥದ್ದಿದೆ. तो दिल अंदर खुशी होती है ना, ಮನಸ್ಸು ಖುಷಿ ಆಗುತ್ತಲ್ಲ. यहाँ तो भी अंदर आने से फिर ऑब्जेक्ट सामने देखने में एम ऑब्जेक्ट सामने देखने में आते हैं. ಇಲ್ಲಿಗೆ ಬರ್ತಾ ಇದ್ದಂಗೆ ಗುರಿ ಉದ್ದೇಶ ನಿಮಗೆ ನೋಡಲಿಕ್ಕೆ ಕಾಣುತ್ತೆ. जरूर खुशी होगी ना, ಅವಶ್ಯಕ ಖುಷಿ ಆಗುತ್ತಲ್ಲ. ಅಭಿ ತುಮ್ ಜಾನ್ತೆ ಹೋ ಯಾ ಬನ್ನೆ ಕೆ ಲಿಯೇ ಯಹಾ ಪढ़ने ಆಯೆ. ನಿಮಗೆ ಗೊತ್ತಿದೆ ಈ ವಿದ್ಯೆಯನ್ನು ಓದಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ನಹಿ ತೋ ಕಭಿ ಕೋಯಿ ಆ ನಾ ಸಕೆ, ಇಲ್ಲ ಅಂತಂದರೆ ಯಾರು ಕೂಡ ಇಲ್ಲಿಗೆ ಬರೋರೇ ಇಲ್ಲ. तो यहाँ है एम ऑब्जेक्ट, ऐसा कोई स्कूल कहाँ भी नहीं होगा जहाँ दूसरे जन्म में एम ऑब्जेक्ट को देख सके. ಈ ರೀತಿ ಶಾಲೆ ಬೇರೆ ಇನ್ಯಾವುದೂ ಇಲ್ಲ. ಗುರಿ ಉದ್ದೇಶವನ್ನು ನೋಡಲಿಕ್ಕೆ ತುಮ್ ದೇಖ್ ರಹೆ ಹೋ ಯ ಸ್ವರ್ಗ ಕಾ ಮಾಲಿಕ್ ಹೈ. ನೀವು ನೋಡ್ತಾ ಇದ್ದೀರಿ ಇವರೆಲ್ಲ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ಹಮ್ ಹೀ ಯ ಬನ್ನೆ ವಾಲೆ ಹೈ, ನಾವೇ ಈ ರೀತಿ ಆಗೋವಂಥವ್ರಾಗಿದ್ದೀವಿ. ಹಮ್ ಅಭಿ ಸಂಗಮ ಯುಗ ಪರ್ ಹೇ, ನಾವು ಉಸ್ ರಾಜಾಯಿಗೆ ನಾ ಇಸ್ ರಾಜಾಯಿಗೆ. ಈಗ ನೀವು ಸಂಗಮ ಯುಗದಲ್ಲಿದ್ದೀವಿ, ಆ ರಾಜ್ಯದವರು ಅಲ್ಲ ಈ ರಾಜ್ಯದವರು ಅಲ್ಲ, ಮಧ್ಯದಲ್ಲಿ ಸಂಗಮ ಯುಗದಲ್ಲಿದ್ದೀವಿ. इस राजा के तो बीच में है जा रहे हैं केवैया. बाबा भी निराकार बोट को खींच कर परमधाम में ले जाते. ಆತ್ಮ ಅನ್ನೋಂಥ ಬೋಟನ್ನು ಶಿವಬಾಬಾ ಅಂತ ಅಂಬಿಗ ಏನು ಮಾಡ್ತಾ ಇದ್ದಾರೆ, ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸುಖಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ. ಅದಕ್ಕೆ ಹಾಡು ಇದೆಯಲ್ಲ, ಅಂಬಿಗ ನಾನಿನ್ನ ನಂಬಿದೆ ಅಂತ. तो बोट को खींच कर परमधाम ले जाते. ಬೋಟ್ಗಳನ್ನೆಲ್ಲ ಪರಂಧಾಮಕ್ಕೆ ಕೇಳ್ಕೊಂಡು ಹೋಗ್ತಾರೆ. ಎಷ್ಟು ಪವರ್ ಇರಬೇಕು ಬಾಬನಿಗೆ, ಬರೋದೇ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರಲ್ಲ ಆತ್ಮಗಳು. ಸಂಸಾರ ಅದು ಇದು ಆಸೆ ಆಕಾಂಕ್ಷೆಗಳನ್ನೆಲ್ಲ ಒಟ್ಟಿಗೆ ಹೇಳ್ಕೊಂಡು ಹೋಗೋದು ತಮಾಷೆನಾ? ಒಬ್ಬರನ್ನ ಹೇಳ್ಕೊಂಡು ಬರೋದೇ ಎಷ್ಟು ಕಷ್ಟ ಇದೆ ಜ್ಞಾನಕ್ಕೆ ನಾವು ಅಂಥದ್ದು ಪರಂಧಾಮಕ್ಕೆ ಹೇಳ್ಕೊಂಡು ಹೋಗ್ತಾರಲ್ಲ, ಎಷ್ಟು ಪವರ್ ಇರಬೇಕು ಬಾಬಾವರಿಗೆ. ಸ್ಕಾಲರ್ಶಿಪ್ ಬಿ ಬಾಬಾ ಇನ್ಕಾರ್ಪೋರಿಯಲ್ ಬಚ್ಚೋं को ले जाते हैं. ನಿರಾಕಾರ ತಂದೆ ಬಂದು ನಿರಾಕಾರ ಮಕ್ಕಳಿಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಆತ್ಮಗಳು ನಿರಾಕಾರ, ತಂದೆನೋ ನಿರಾಕಾರ. ನಿರಾಕಾರಿ ಲೋಕ ಅದು. ಬಾಪ್ ಬಿ ಬಚ್ಚೋಂ ಕೋ ಸಾಥ್ ಲೇ ಜಾಯೆಂಗೆ. ತಂದೆ ಬಂದು ಮಕ್ಕಳನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ये चक्र पूरा होता है फिर हूबहू रिपीट होते. नाटक एज इट इज रिपीट आगते. एक शरीर छोड़ दूसरा लेंगे, छोटा बनकर फिर बड़ा बनेंगे. ಒಂದು ಬಿಟ್ಟು ಆತ್ಮ ಇನ್ನೊಂದಕ್ಕೆ ಹೋಗುತ್ತೆ, ಚಿಕ್ಕ ದೊಡ್ಡದಾಗತ್ತೆ ಶರೀರಗಳು. तो जैसे आम की
गुठली को जमीन में डाल देते हैं, उसमें फिर आम निकल आएंगे. ಈಗ ಮಾವಿನ ಗಿಡ ಇಡ್ತೀರಾ, ಇಷ್ಟೇ ಇಷ್ಟು ವಾಟೆ, ಅದು ಇಷ್ಟೇ ಇಷ್ಟು ಭೂಮಿನಲ್ಲಿ ಬಿತ್ತದಾಗೆ ಏನಾಗುತ್ತೆ, ದೊಡ್ಡದಾಗೆ ಮರ ಆಗೋಗುತ್ತಲ್ವಾ. तो ಬಾಬಾ ಹೇಳ್ತಿದ್ದಾರೆ, ವಾಹ್ ಹದ್ ಕಾ ಜಾಡ್ ಯಾ ಮನುಷ್ಯ ರೂಪಿ ಸೃಷ್ಟಿ ರೂಪಿ ಜಾಡ್, ಅದು ಹದ್ದಿನ ಮರಗಳು, ಇದು ಮಾನವಂಶ ವೃಕ್ಷದ್ದು ದೊಡ್ಡ ವೃಕ್ಷ. ಇನ್ಕಾ ವೆರೈಟಿ ಜಾಡ್ ಕಹಾ ಜಾತಾ ಹೈ, ಇದಕ್ಕೆ ವೆರೈಟಿ ವೃಕ್ಷ ಅಂತೇಳ್ಬಿಟ್ಟು ಹೇಳಲಾಗುತ್ತೆ. ಸತ್ಯುಗ ಸೆ ಲೇಕರ್ ಕಲಿಯುಗ ತಕ್ ಪಾರ್ಟ್ ಬಜಾನ್ದೆ ರಹತೆ, ಸತ್ಯುಗದಿಂದ ಹಿಡಿದು ಕಲಿಯುಗದವರೆಗೂ ಪಾತ್ರಗಳನ್ನು ಅಭಿನಯಿಸ್ತಾನೆ ಇರ್ತಾರೆ. ಅವಿನಾಶಿ ಆತ್ಮ 84 ಜನ್ಮ ಕಾ ಪಾರ್ಟ್ ಬಜಾತೆ ಹೈ, ಅವಿನಾಶಿ ಆತ್ಮಗಳು 84 ಜನ್ಮಗಳ ಪಾತ್ರವನ್ನು ಏನು ಮಾಡ್ತಾ ಇದ್ದಾವೆ, ಅಭಿನಯಿಸ್ತಾ ಇರ್ತವೆ. ಲಕ್ಷ್ಮೀನಾರಾಯಣ್ ಥೇ ಜೋ ಅಬ್ ನಹಿ, ಲಕ್ಷ್ಮೀನಾರಾಯಣರಿದ್ದರು ಇವಾಗ ಅವರು ಇಲ್ಲ. ಚಕ್ಕರ್ ಲಗಾಯ್ ಅಬ್ ಯಾ ಬಂತೆ ಹೈ, ಸೃಷ್ಟಿನಲ್ಲಿ ಸುತ್ಕೊಂಡು ಬಂದು ಕೊನೆಗೆ ಹಿಂಗೆ ಆಗ್ತಾರೆ. तो कहेंगे पहले लक्ष्मी नारायण थे, उनको ही पहला लास्ट जन्म ब्रह्मा सरस्वती है. ಮೊದಲನೇ ಜನ್ಮದಲ್ಲಿ ಲಕ್ಷ್ಮೀನಾರಾಯಣರಿದ್ದರು, ಅವರೇ ಕೊನೆ ಜನ್ಮದಲ್ಲಿ ಇವಾಗ ಏನಾಗ್ಬಿಟ್ಟಿದ್ದಾರೆ, ಬ್ರಹ್ಮ ಸರಸ್ವತಿ ಆಗಿದ್ದಾರೆ. ಅಭಿ ಸಬ್ಕೋ ವಾಪಸ್ ಜರೂರ್ ಜಾನಾ ಹೈ, ಈಗಂತೂ ಎಲ್ಲರ ಆತ್ಮಗಳು ಎಲ್ಲಿಗೆ ಹೋಗಬೇಕಾಗಿದೆ, ಮನೆಗೆ ವಾಪಸ್ ಹೋಗಬೇಕು. ಸ್ವರ್ಗ ಮೇ ತೋ ಇತ್ನಾ ಆದ್ಮಿ ಥೇ ನಹಿ, ಸ್ವರ್ಗದಲ್ಲಿ ಇಷ್ಟು ಜನ ಇರಲಿಲ್ಲ, ನಾ ಇಸ್ಲಾಮಿ ನಾ ಬೌದ್ಧಿ ಕೋಯಿ ಬಿ ಧರ್ಮ ವಾಲೆ ಆ್ಯಕ್ಟರ್ಸ್ ನಹಿ ಥೇ. ಸ್ವರ್ಗದಲ್ಲಿ ಇಸ್ಲಾಮಿಗಳು ಬೌದ್ಧಿಗಳು ಯಾವುದೇ ಪಾತ್ರಧಾರಿಗಳು ಇಷ್ಟೊಂದು ಇರಲಿಲ್ಲ. ಸಿವಾಯ್ ದೇವಿ ದೇವತಾ ಧರ್ಮಕ್ಕೆ, ದೇವತಾ ಧರ್ಮದವ್ರು ಬಿಟ್ಟು ಬೇರೆ ಯಾವ ಧರ್ಮದವರು ಇರಲೇ ಇಲ್ಲ. ಈ ಸಮಯ ಬಿ ಕೋಯಿ ಬಿ ನಹಿ, ಈ ಸಮಯದಲ್ಲಿ ಯಾರೂ ಇಲ್ಲ. ಸಮಜ್ದಾರ್ಕೋ ಟೈಟಲ್ ಮಿಲ್ತಾ ಹೇನಾ, ಬುದ್ಧಿವಂತರಿಗೆ ಬಿರುದುಗಳೆಲ್ಲ ಕೊಡ್ತಾರಲ್ವಾ. ಈ ಸಮಯ ಜೋ ಬಿ ಕರ್ಮ್ ಮೇ ಕೋಯಿ ಬಿ ನಹಿ, ಸಮಜ್ದಾರ್ ಕೋ ಟೈಟಲ್ ಮೇ कितने जो पढ़ते हैं नंबर वार पुरुषार्थ से पद पाना है. ಕೆಲವರು ಎಷ್ಟೊಂದು ಓದ್ತಾರೆ, ನಂಬರ್ ವಾರ್ ಪುರುಷಾರ್ಥ ಮಾಡಿ और पदवी ಪಡೀತಾರೆ. तुम बच्चों को तो यहाँ आने से ही एम ऑब्जेक्ट देख सकते, ಇಲ್ಲಿಗೆ ಬರ್ತಾ ಇದ್ದಂಗೆ ಗುರಿ ಏನು ಉದ್ದೇಶ ಏನು ನಿಮಗೆ ಗೊತ್ತಾಗುತ್ತೆ. ಖುಷಿ ಕಾ ಭಿ ಪಾರ್ವಾರ್ ನಹಿ ಹೈ, ಇಲ್ಲಿ ನಿಮಗೆ ಖುಷಿ ಅನ್ನೋದು ಲಿಮಿಟೇ ಇಲ್ಲ, ಅಷ್ಟು ಖುಷಿ ಬಾಬಾ ಕೊಡ್ತಾ ಇದ್ದಾರೆ. ಪಾಠಶಾಲಾ ಕಾ ವಾ ಸ್ಕೂಲ್ ತೋ ಐಸಾ ಹೈ, ಪಾಠಶಾಲೆ ಅಥವಾ ಸ್ಕೂಲ್ ಆಗಬೇಕಂದ್ರೆ ಇಂಥದ್ದಿರಬೇಕು. ಹೈ ಕಿತನೆ ಗುಪ್ತ ಪರಂತು ಜಬರ್ದಸ್ತ್ ಪಾಠಶಾಲಾ, ಎಷ್ಟು ಗುಪ್ತವಾಗಿದೆ ಪಾಠಶಾಲೆ, ಇದರಲ್ಲಿ ಜಬರ್ದಸ್ತ್ ಆಗಿರೋ ಅಂಥ ಪಾಠಗಳಿದ್ದಾವೆ. ಕಿತ್ನಾ ಬಡಾ ಪಢಾಯಿ ಹೈ ಉತ್ನಾ ಬಡಾ ಕಾಲೇಜ್, ಎಷ್ಟು ದೊಡ್ಡ ವಿದ್ಯೆನೋ ಅಷ್ಟೇ ದೊಡ್ಡ ಕಾಲೇಜ್ ಅಂತಾರೆ ಬಾಬಾ. ತೋ ವಹಾ ತೋ ಫೆಸಿಲಿಟೀಸ್ ಮಿಲ್ತಿ ಹೈ, ಬಾಬಾ ಹೇಳ್ತಾರೆ ಅಲ್ಲಿ ನಿಮಗೆ ಸೌಲಭ್ಯಗಳು ಸಿಗ್ತವೆ. ಆತ್ಮ ಕೋ ಪಡ್ನಾ ಹೈ ಚಾಹೆ ಸೋನೆ ಕಾ ತಖ್ತ್ ಪರ್ ಚಾಹೆ ಲಕಡಿ ಕಾ ತಖ್ತ್ ಪರ್ ಚಢೋ, ಇಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಉಪಯೋಗಿಸ್ಕೊಂಡು ನೀವು ಚಿನ್ನ ಸಿಂಹಾಸನ ಬೇಕಾದರೂ ಏರಿ, ಇಲ್ಲ ಮರದ ಸಿಂಹಾಸನ ಆದರೂ ಏರಿ ಅಂತಾರೆ ಬಾಬಾ. तो बच्चों को कितनी खुशी होनी चाहिए, ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗಬೇಕು. क्योंकि शिव भगवान वाच है ना, पहले नंबर में भी विश्व का प्रिंस है. ಮೊದಲನೇ ನಂಬರ್ನಲ್ಲಿ ಯಾರು ಇರ್ತಾರೆ, ವಿಶ್ವದ ಪ್ರಿನ್ಸ್ ಇರ್ತಾರೆ. ಬಚ್ಚೋं को अब पता पड़ा है कल्प कल बाप ही आकर अपना ಪರಿಚಯ ಇದೆ, ಪ್ರತಿ ಕಲ್ಪದಲ್ಲಿ ಬಂದು ತಂದೆ ತಮ್ಮ ಪರಿಚಯವನ್ನು ಕೊಡ್ತಾ ಇದ್ದಾರೆ. तो इसमें रिफ्रेश कर तुम बच्चों को पढ़ा रहे, ಇಷ್ಟಲ್ಲಿ ಮಕ್ಕಳಿಗೆ ರಿಫ್ರೆಶ್ ಮಾಡಿ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. तो देवताओं में भी यह ज्ञान थोड़ी होगा, ದೇವತೆಗಳಲ್ಲಿ ಜ್ಞಾನ ಇರುತ್ತೇನೋ. ज्ञान से ही देवता बन गए, फिर पढ़ाई की दरकार नहीं. ಜ್ಞಾನದಿಂದ ನೀವು ಚೆನ್ನಾಗಿ ಓದ್ಕೊಂಡು ಓದ್ಮೇಲೆ ಮತ್ತು ಓದೋ ಅಗತ್ಯ ಇಲ್ಲ. इसमें बड़ा विशाल बुद्धि चाहिए समझने, ಇದರಲ್ಲಿ ನಿಮಗೆ ಬುದ್ಧಿ ತುಂಬ ಬ್ರಾಡ್ ಇರಬೇಕು ತಿಳ್ಕೊಳ್ಳೋದಕ್ಕೋಸ್ಕರ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते 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 गुड मॉर्निंग. सारांश धारणेಗೋಸ್ಕರ, इस पतित दुनिया का बुद्धि से संन्यास कर पुरानी देह और देह के संबंधियों को भूल अपने बुद्धि रूपी बुद्धि बाबा और वर्षा तरफ लगाना है. ಈಗ ಏನು ಹೇಳ್ತಿದ್ದಾರೆ, ಈ ಪತಿತ ಪ್ರಪಂಚದಿಂದ ಬುದ್ಧಿಯಿಂದ ಸನ್ಯಾಸ ಮಾಡಿ, ಆಮೇಲೆ ಹಳೆಯ ದೇಹ ಮತ್ತು ದೇಹದ ಸಂಬಂಧಿಗಳನ್ನೆಲ್ಲ ಮರೆತು ತಮ್ಮ ಬುದ್ಧಿಯಲ್ಲಿ ತಂದೆ ಮತ್ತು ಆಸ್ತಿಯ ಕಡೆ ತಿರುಗಿಸಿ ಅಂತ.
ತಮ್ಮ ಬುದ್ಧಿನ ಯಾವ ಕಡೆ ತಿರುಗಿಸಿ, ತಂದೆ ಮತ್ತು ಆಸ್ತಿ ಕಡೆ ತಿರುಗಿಸಿ. अविनाशी विश्राम का अनुभव करने के लिए बाबा और वर्षा को स्मृति में रहना. ಅವಿನಾಶಿ ಆಗಿರ್ತಕ್ಕಂಥ ವಿಶ್ರಾಂತಿಯನ್ನು ಪಡೀಲಿಕ್ಕೋಸ್ಕರ ತಂದೆ ಮತ್ತು ಆಸ್ತಿ ನೆನಪಿನಲ್ಲಿರಿ. ಸಬ್ಕೋ ಬಾಬಾ ಕಾ ಪೈಗಾಮ್ ದೇ ರಿಫ್ರೆಶ್ ಕರ್ನಾ. ಎಲ್ಲರಿಗೂ ತಂದೆ ಪರಿಚಯ ಕೊಟ್ಟು ರಿಫ್ರೆಶ್ ಆಗಿರಿ. ರೂಹಾನಿ ಸರ್ವಿಸ್ ಮೇ ಲಜ್ಜಾ ನಹಿ ಕರ್ನಾ. ಆತ್ಮೀಕ ಸೇವೆಗಳು ಮಾಡೋಕ್ಕೋಸ್ಕರ ಏನು ಅಂದ್ಕೊತಾರೋ ಇವರು ಅಂತ ನಾಚಿಕೆ ಪಟ್ಕೋಬಾರ್ದು. ಹೇಳೋಕ್ಕೆ ಹೇಳೋದಂತೂ ಎಲ್ರಿಗೂ ತಿಳಿಸ್ಬೇಕು. ವರದಾನ. सदा बाबा के सम्मुख रह खुशी का अनुभव करने वाले अतक और आलस्य रहित भव. ಸದಾ ತಂದೆಯ ಸಮ್ಮುಖದಲ್ಲಿದ್ದು ಖುಷಿನ ಅನುಭವ ಮಾಡ್ತಕ್ಕಂಥವರು ಅವಿಶ್ರಾಂತರು ಮತ್ತು ಆಲಸ್ಯ ರಹಿತರು ಆಗಿರಿ. कोई भी प्रकार का संस्कार या स्वभाव को परिवर्तन करने में दिल शिकस्त होना या आलस्यपन आना तक न है. ನೋಡಿ, ಯಾವುದಾದರೂ ಪ್ರಕಾರದ ಸಂಸ್ಕಾರಗಳು ಸ್ವಭಾವಗಳು ಪರಿವರ್ತನೆ ಮಾಡೋದರಲ್ಲಿ ನಿಮ್ಮನ್ನು ಖಿನ್ನರನ್ನಾಗಿ ಮಾಡುತ್ತೆ, ಹುಡುಗಾಟಿಕೆ ಮಾಡುತ್ತೆ ಅಂದರೆ ಅದು ಕೂಡ ಸುಸ್ತನ್ನಾಗಿ ಮಾಡಿಸುತ್ತೆ. ಇಸ್ಮೆ ಅತಕ್ ಬನು. ಇದರಲ್ಲಿ ಏನಾಗಬೇಕಾಗಿದೆ, ನೀವು ಅವಿಶ್ರಾಂತರು ಆಗಿರಿ. तो अतक का अर्थ है जिसमें आलस्य ना हो. अतक अंद्रेನು आलस्य इल्दे इरोर्गे अतक अंतारे. जो बच्चे ऐसा आलस्य रहित है वे सदा बाबा के सम्मुख रहते हैं. ಯಾರು ಅತಕ್ಕಾಗಿರ್ತಾರೆ ಅವ್ರ ಎದುರುಗಡೆ, ತಂದೆ ಎದುರುಗಡೆ ಇರ್ತಾರೆ, ಅವ್ರು ಖುಷಿಕ ಅನುಭವ ಕರ್ತಾ ಇರುತ್ತೆ. ಅವ್ರು ಬಾಬಾ ಅವ್ರ ಜೊತೆಯಲ್ಲಿ ಇರ್ತಾರೆ ಮತ್ತು ಖುಷಿನೂ ಅನುಭವ ಮಾಡ್ತಾ ಇರ್ತಾರೆ. तो उनका मन में कभी भी दुख की लहर आ नहीं सकते हैं. ಅವ್ರ ಮನಸ್ಸಿನಲ್ಲಿ ದುಃಖದ ಅಲೆಗಳೇ ಬರೋಕ್ಕೆ ಸಾಧ್ಯವಿಲ್ಲ. इसलिए सदा सम्मुख रहो, ಖುಷಿ का अनुभव करो. ಯಾವಾಗಲೂ ತಂದೆ ಎದುರುಗಡೆ ಇರಿ ಮತ್ತು ಖುಷಿ ಅನುಭವ ಮಾಡ್ತಾ ಇರಿ. स्लोगन. सिद्धि स्वरूप बनने के लिए हर संकल्प में पुण्य और बोल में दुआएं जमा करते चलो. ಸಿದ್ಧಿ ಸ್ವರೂಪ ಆಗಲಿಕ್ಕೋಸ್ಕರ ಪ್ರತಿ ಸಂಕಲ್ಪದಲ್ಲಿ ಪುಣ್ಯ ಮತ್ತು ಮಾತಿನಲ್ಲಿ ಆಶೀರ್ವಾದಗಳನ್ನು ಜಮಾ ಮಾಡ್ಕೊಳ್ತಾ ಇರಿ. ಅಚ್ಚಾ. ಓಂ ಶಾಂತಿ.